ಎಲ್ರಿಗೂ ನಮಸ್ತೆ. ಟಾರ್ಗೆಟ್ 360 ಕೋರ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಗೆ ಸಂಬಂಧಪಟ್ಟಾಗೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ ಇದೆ. ಬಜೆಟ್ ಸಂಬಂಧಪಟ್ಟಾಗೆ ಬಜೆಟ್ ಅಂದರೆ ಏನು ಅನ್ನೋದನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ. ಹಾಗೆ ಈ ಬಜೆಟಿಗೆ ಸಂಬಂಧಪಟ್ಟಾಗೆ ಲ್ಯಾಪ್ಸ್ ಆಫ್ ಇಯರ್ ಅಂದರೆ ಏನು, ಅಥವಾ ಅಡಾಕ್ ಬಜೆಟ್ ಅಂದರೆ ಏನು, ಬ್ಯಾಲೆನ್ಸ್ಡ್ ಬಜೆಟ್ ಅಂದರೆ ಏನು, ಸರ್ಪ್ಲಸ್ ಬಜೆಟ್ ಅಂದರೆ ಏನು, ಡಿಫಿಸಿಟ್ ಬಜೆಟ್ ಅಂದರೆ ಏನು, ಇದರ ಜೊತೆಗೆ ಬಜೆಟಿಗೆ ಸಂಬಂಧಪಟ್ಟಾಗೆ ಕಾನ್ಸ್ಟಿಟ್ಯೂಷನ್ ವರ್ಡ್ನಲ್ಲಿ ಸಂವಿಧಾನದಲ್ಲಿ ಈ ಬಜೆಟನ್ನು ಆಯವ್ಯಯವನ್ನು ಏನೆಂದು ಉಲ್ಲೇಖಿಸಲಾಗಿರುತ್ತೆ, ಬಜೆಟಿಗೆ ಸಂಬಂಧಪಟ್ಟಾಗೆ ನಮ್ಮ ದೇಶದಲ್ಲಿ ಹಣಕಾಸು ವರ್ಷ ಅಥವಾ ಫಿನಾನ್ಷಿಯಲ್ ಇಯರ್ ಅಂತ ನಾವು ಯಾವುದನ್ನು ಗುರುತಿಸ್ತೀವಿ, ಬಹಳ ಮುಖ್ಯವಾಗಿಬಿಟ್ಟು ಇದು ಗೊತ್ತಿರಬೇಕು ನಮಗೆ. ಬಜೆಟ್ ಸಂಬಂಧ ಅರ್ಥಶಾಸ್ತ್ರದಲ್ಲಿ ಸಂಬಂಧಪಟ್ಟ ಎಕನಾಮಿಕ್ಸ್ನಲ್ಲಿ ನಾವು ಸ್ಕೋರನ್ನು ಮಾಡಬೇಕು ಅಂದರೆ ಕರೆಂಟ್ ಬಜೆಟನ್ನು ನಾವೇನು ಮಾಡಬೇಕು, ಅವುಗಳನ್ನು ಪ್ರತಿ ವರ್ಷ ಸರ್ಕಾರ ಮಂಡನೆ ಮಾಡುತ್ತೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ. ಆ ಬಜೆಟ್ನಲ್ಲಿ ಕೊಡುವಂತಹ ಅಂಶಗಳನ್ನು ಬಹುಮುಖ್ಯವಾಗಿ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಅವುಗಳು ಈಗಾಗಲೇ ಏನಾಗಿರುತ್ತೆ, ಸರ್ಕಾರ ಕೊಡುವಂಥ ಅಂಶಗಳು ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಅದನ್ನು ಓದ್ಕೊಳ್ಬೇಕು. ಬಟ್ ಬೇಸ್ ನಮಗೆ ಗೊತ್ತಿರಬೇಕು. ಬಜೆಟಿಗೆ ಸಂಬಂಧಪಟ್ಟಾಗೆ ನಾವು ಬಜೆಟನ್ನು ಏನು ಕಲಿಯುವಂಥ ಸಂದರ್ಭದಲ್ಲಿ ಆರ್ಟಿಕಲ್ ಆಗಿರ್ಬೋದು, ಅಥವಾ ಬಜೆಟ್ನ ಹಂತಗಳಾಗಿರ್ಬೋದು, ಅಥವಾ ಬಜೆಟ್ನಲ್ಲಿ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಾಗಿರ್ಬೋದು, ಇವುಗಳನ್ನೆಲ್ಲ ಚರ್ಚೆಯನ್ನು ಮಾಡ್ತೀವಿ. ಆದರೆ ಇತ್ತೀಚೆಗೆ ಒಮ್ಮೆ ಒಂದು ಪ್ರಶ್ನೆಯನ್ನು ಕೇಳಿದ್ದೇನು ಅಂತ ಕೇಳಿದರೆ, ಬಜೆಟ್ ಸಂಬಂಧಪಟ್ಟಾಗ ಒಂದು ಕ್ವಶನನ್ನು ಕೇಳಿದರು. ಇವುಗಳು ಯಾವುದು, ಹಲ್ವಾ ಸೆರೆಮನಿಯನ್ನು, ಸಿಹಿ ಸೆರೆಮನಿಯನ್ನು, ಹಲ್ವಾ ಸೆರೆಮನಿಯನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅನ್ನೋ ಕ್ವಶನನ್ನು ಈ ಹಿಂದೆ ಕೇಳಿದರು. ಗೊತ್ತಿರಲಿ, ಈ ಬಜೆಟ್ ಸಂಬಂಧಪಟ್ಟಾಗೆ ಹಲ್ವಾ ಈ ಸೆರೆಮನಿಯನ್ನು ಮಾಡ್ತಾರೆ ಅಂದರೆ ಸಿಹಿಯನ್ನು ಹಂಚುವಂತಹ, ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಏನಿರುವಂಥದ್ದು ಅಂತ ಕೇಳಿದರೆ, ಒಂದು ಒಳ್ಳೆಯ ಶುಭ ಕಾರ್ಯಕ್ರಮದಲ್ಲಿ ಸಿಹಿಯನ್ನು ಹಂಚುವಂಥದ್ದು ನಾವು ನಮ್ಮ ಸಂಪ್ರದಾಯದಲ್ಲಿ ಕಂಡು ಬರುತ್ತೆ. ಹಾಗೆ ನಾವೇನು ಮಾಡ್ತೀವಿ, ದೇಶಕ್ಕೆ ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮ, ಜೊತೆಗೆ ದೇಶಕ್ಕೆ ಒಂದು ಸಿಹಿಯನ್ನು ಕೊಡುವಂಥ ಕಾರ್ಯಕ್ರಮವಾಗಿರುತ್ತೆ. ಅದನ್ನು ಬಜೆಟ್ನಲ್ಲಿ ಕಾಣ್ತಾ ಇರುವಂಥದ್ದು. ಇಲ್ಲಿ ಪ್ರತಿ ವರ್ಷ ಬಜೆಟ್ನಲ್ಲಿ ತಯಾರಿಸಿದ ನಂತರ ಸಿಹಿಯನ್ನು ಕೊಡುವಂಥದ್ದನ್ನು ಇಲ್ಲಿ ಗಮನಿಸ್ತೀವಿ. ವೆರಿ ಇಂಪಾರ್ಟೆಂಟ್. ಬಜೆಟಿಗೆ ಸಂಬಂಧಪಟ್ಟಾಗೆ ನಮಗೆ ಗೊತ್ತಿರಲಿ, ಈ ಬಜೆಟ್ ಸಂಬಂಧಪಟ್ಟಾಗೆ ಸರ್ಕಾರವು ಒಂದು ವರ್ಷಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಏನು ಮಾಡುತ್ತೆ, ಬಜೆಟನ್ನು ಒಂದು ವರ್ಷಕ್ಕೆ ಸಂಬಂಧಿಸಿದಂತೆ ಅಂದಾಜು ಮಾಡಿದ ಆದಾಯ ಮತ್ತು ವೆಚ್ಚಗಳನ್ನು ಸರ್ಕಾರವು ಒಂದು ಆರ್ಥಿಕ ದಾಖಲೆಯ ಮೂಲಕ ರಚಿಸುವುದನ್ನು ಆಯವ್ಯಯ ಪತ್ರ ಅಂತ ಕರಿತೀವಿ. ಅದು ಸಿಂಪಲಾಗಿ ಹೇಳೋದಾದರೆ ಆಯವ್ಯಯ ಅಂತ ಕರಿತೀವಿ. ಏನಿದು ಆಯವ್ಯಯ ಅಂದರೆ, ಅಯ ಅಂದರೆ ಆದಾಯ, ವ್ಯಯ ಅಂದರೆ ವೆಚ್ಚ ಅನ್ನೋ ಅರ್ಥವನ್ನು ಕೊಡುತ್ತೆ. ಈ ಆಯವ್ಯಯ ಯಾರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರ್ಷಕ್ಕೆ ಸಂಬಂಧಿಸಿದಂತೆ ಅಂದಾಜನ್ನು ಮಾಡಿರುತ್ತೆ. ಸರ್ಕಾರ ಏನು ಮಾಡುತ್ತೆ, ಅಂದಾಜು ಮಾಡಿರುತ್ತೆ. ಯಾವುದರ ವಿಷಯದಲ್ಲಿ ಕೇಳಿದರೆ, ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ಆರ್ಥಿಕ ದಾಖಲೆಯ ಮೂಲಕ ಏನು ಮಾಡುತ್ತೆ, ಅವುಗಳನ್ನು ಸರ್ಕಾರ ಒಂದು ಆರ್ಥಿಕ ದಾಖಲೆಗಳನ್ನು ರಚಿಸುತ್ತೆ. ಅವುಗಳನ್ನೇ ನಾವೇನಂತ ಕರಿತೀವಿ, ಬಜೆಟ್ ಅಂತ ಕರಿತೀವಿ. ಇಲ್ಲಿ ಒಂದು ವಿಶೇಷತೆ ಇದೆ. ಸಾಮಾನ್ಯವಾಗಿ ಸರ್ಕಾರ ಕೂಡ ಬಜೆಟನ್ನು ಮಂಡಿಸುತ್ತೆ, ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಬಜೆಟನ್ನು ಮಂಡಿಸ್ತಾರೆ. ಅಂದರೆ ಕುಟುಂಬಗಳು ಕೂಡ ಬಜೆಟ್ ಅಂದರೆ ತನಗೆ ಎಷ್ಟು ಖರ್ಚುಗಳು ಬೇಕು, ಎಷ್ಟು ವೆಚ್ಚಗಳು ಬೇಕು, ಅವುಗಳನ್ನು ಕೂಡ ಸರ್ಕಾರ ಹೇಗಿದೆಯೋ ಹಾಗೆ ಇಲ್ಲಿರುವಂಥ ಪ್ರತಿ ಕುಟುಂಬಗಳು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನಲ್ಲಿ ಬಜೆಟ್ ಕಂಡು ಬರುತ್ತೆ. ಆದರೆ ಇಲ್ಲಿ ವ್ಯಕ್ತಿಗಳಿಗೂ ಸರ್ಕಾರಕ್ಕಿರುವಂತಹ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ, ಈ ಅಂಶ ಗೊತ್ತಿರಲಿ, ನಮ್ಮ DSRTನಲ್ಲಿ ಮೆನ್ಷನ್ ಇದೆ. ಸರ್ಕಾರ ಏನು ಮಾಡುತ್ತೆ, ವ್ಯಕ್ತಿಗಳೇನು ಮಾಡ್ತಾರೆ, ಎಷ್ಟು ಆದಾಯಗಳಿದೆಯೋ ಅಷ್ಟು ವೆಚ್ಚಕ್ಕೆ ತಯಾರನ್ನು ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬನ ತಿಂಗಳಿಗೆ 10,000 ರೂಪಾಯಿ ಆದಾಯ ಇದ್ದರೆ ಅವನು 10,000 ರೂಪಾಯಿನಲ್ಲಿ ಎಷ್ಟು ವಿಷಯಗಳಿಗೆ ಖರ್ಚು ಮಾಡಬೇಕು ಅನ್ನೋದನ್ನು ಅವನು ಖರ್ಚನ್ನು ಮಾಡ್ತಾನೆ. ಬಟ್ ಸರ್ಕಾರದಲ್ಲಿ ಏನು ವಿಶೇಷತೆ ಇದೆ ಅಂತ ಕೇಳಿದ್ರೆ, ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ರೆ, ಸರ್ಕಾರ ಏನು ಮಾಡುತ್ತೆ, ತನಗೆಷ್ಟು ಖರ್ಚನ್ನು ಬರುತ್ತೆ ಅನ್ನೋದನ್ನು ಲೆಕ್ಕ ಹಾಕುತ್ತೆ. ಆ ಖರ್ಚಿಗೆ ಸರಿದೂಗಿಸೋದಕ್ಕೋಸ್ಕರ ಆದಾಯವನ್ನು ಸರಿ ಮಾಡುತ್ತೆ. ಇಲ್ಲೇ ವ್ಯಕ್ತಿಗಳೇನು ಮಾಡ್ತಾರೆ, ತನ್ನ ಹತ್ರ ಎಷ್ಟು ಆದಾಯ ಇದೆಯೋ ಅಷ್ಟು ವೆಚ್ಚಕ್ಕೆ ತಯಾರನ್ನು ಮಾಡಿಕೊಂಡ್ರೆ ಸರ್ಕಾರ ತಾನು ಎಷ್ಟು ವೆಚ್ಚವನ್ನು ಮಾಡುತ್ತೋ ಅದಕ್ಕಷ್ಟು ಆದಾಯವನ್ನು ಸರಿದೂಗಿಸುತ್ತೆ. ಇದು ಸರ್ಕಾರ ಮತ್ತು ವ್ಯಕ್ತಿಗಳ ಮಧ್ಯದಲ್ಲಿ ಕಂಡುಬರುವಂತಹ ಡಿಫ್ರೆನ್ಸ್ ಅಂತ ಕರಿತೀವಿ. ಇದು ಸರ್ಕಾರದ ವರಮಾನ ಮತ್ತು ವೆಚ್ಚಗಳನ್ನು ತಿಳಿಸುವಂತಹ ಒಂದು ದಾಖಲೆ ಅಂತ ಕರಿತೀವಿ. ಪ್ರಶ್ನೆಯನ್ನು ಹೀಗೆ ಕೂಡ ಕೇಳ್ತಾರೆ, ಗೊತ್ತಿರಲಿ. ಈ ಕೆಳಗಿನ ಯಾವುದು ಸರ್ಕಾರದ
ವರಮಾನ ಮತ್ತು ವೆಚ್ಚವನ್ನು ತಿಳಿಸುವಂತಹ ಒಂದು ಡಾಕ್ಯುಮೆಂಟ್ ಅಥವಾ ದಾಖಲೆ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳ್ತಾರೆ. ಗೊತ್ತಿರಲಿ, ಸರ್ಕಾರದ ವರಮಾನ ಮತ್ತು ವೆಚ್ಚಗಳನ್ನು ತಿಳಿಸುವಂತಹ ಒಂದು ದಾಖಲೆ ಅಥವಾ ಒಂದು ದಾಖಲೆ ಪಟ್ಟಿಗೆ ಅಥವಾ ಒಂದು ಡಾಕ್ಯುಮೆಂಟಿಗೆ ನಾವೇನಂತ ಕರಿತೀವಿ? ಬಜೆಟ್ ಅಂತ ಕರಿತೀವಿ. ಆದರೆ ಈ ಬಜೆಟಿಗೆ ಸಂಬಂಧಪಟ್ಟಾಗೆ ನಮಗೆ ಈ ಅಂಶಗಳು ಗೊತ್ತಿರಲಿ. ಬಜೆಟಿಗೆ ಸಂಬಂಧಪಟ್ಟಾಗೆ ಕಾನ್ಸ್ಟಿಟ್ಯೂಷನಲ್ಲಿ ಬಜೆಟ್ನ ಬಗ್ಗೆ ಉಲ್ಲೇಖ ಇದೆಯಾ ಅಂತ ಕೇಳಿದ್ರೆ ಗೊತ್ತಿರಲಿ. ಈ ಆಯವ್ಯಯದ ಬಗ್ಗೆ ಉಲ್ಲೇಖ ಇದೆ. ಏನಂತ, ಯಾವ ಆರ್ಟಿಕಲ್ ಅಂತ ಕೇಳ್ತಾರೆ? ಗೊತ್ತಿರಲಿ, 112ನೇ ಆರ್ಟಿಕಲ್, 112 ಆರ್ಟಿಕಲ್ ಏನಿದೆ ಅದು ಬಜೆಟ್ ಬಗ್ಗೆ ತಿಳಿಸುತ್ತೆ. ಆದರೆ ಬಜೆಟ್ ಸಂಬಂಧಪಟ್ಟಾಗೆ ಗೊತ್ತಿರಲಿ, ಭಾರತ ಸಂವಿಧಾನದ 112ನೆಯ ವಿಧಿಯಲ್ಲಿ ಆರ್ಟಿಕಲ್ನಲ್ಲಿ ವಾರ್ಷಿಕ ಹಣಕಾಸು ವಿವರ ಪತ್ರದ ಬಗ್ಗೆ ವಿವರಿಸಲಾಗುತ್ತೆ. ಸಾಮಾನ್ಯವಾಗಿ ಇದನ್ನು ಬಜೆಟ್ ಅಂತ ಕರಿತೀವಿ. ಇವತ್ತೇನು ಬಜೆಟ್ ಅಂತ ಏನು ಕರಿತಾ ಇದ್ದೀವಿ, ಕಾನ್ಸ್ಟಿಟ್ಯೂಷನಲ್ಲಿ ಬಜೆಟ್ ಅಂತ ಉಲ್ಲೇಖ ಇದೆಯಾ ಕೇಳಿದ್ರೆ ಬಜೆಟ್ ಅಂತ ಉಲ್ಲೇಖ ಇಲ್ಲ. ಈ ಪ್ರಶ್ನೆ ಕೂಡ ಆಗಿದೆ. ಹಾಗಾದರೆ ಗೊತ್ತಿರಲಿ, ಆರ್ಟಿಕಲ್ 112 ಯಾವುದರ ಬಗ್ಗೆ ತಿಳಿಸುತ್ತೆ ಅಂತ ಕೇಳಿದ್ರೆ 112 ಆರ್ಟಿಕಲ್ ಏನಿದೆ ಅದು ಬಜೆಟ್ನ ಬಗ್ಗೆ ತಿಳಿಸುತ್ತೆ. ಈ ಬಜೆಟ್ ಯಾಕೆ ಬೇಕು ನಮಗೆ? ದೇಶಕ್ಕೆ ಸಂಬಂಧಪಟ್ಟಾಗೆ ಒಂದು ಸರ್ಕಾರ ಯಾಕೆ ಈ ಬಜೆಟನ್ನು ಮಂಡಿಸಬೇಕು ಅಂತ ಕೇಳಿದ್ರೆ ಗೊತ್ತಿರಲಿ, ದೇಶದ ಅಭಿವೃದ್ಧಿ ಕಾರ್ಯಗಳಿಗೆ ಹಣಕಾಸು ಅಗತ್ಯವಾಗಿರುತ್ತೆ. ದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂದಾಗ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂದಾಗ ಖರ್ಚು ವೆಚ್ಚಗಳು ಕೂಡ ಇರುತ್ತೆ. ಆ ಕಾರ್ಯಗಳಿಗೆ ಹಣಕಾಸು ಅಗತ್ಯವಾಗಿರುತ್ತೆ. ಅಂತಹ ಹಣಕಾಸನ್ನು ಸರ್ಕಾರವು ದೇಶದ ಸಂಪನ್ಮೂಲಗಳನ್ನು ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ತೆರಿಗೆಗಳ ಮೂಲಕ ಸಂಗ್ರಹಿಸುತ್ತೆ. ಗೊತ್ತಿದೆ ನಮಗೆ, ತೆರಿಗೆ ಮೂಲಕ ಸಂಗ್ರಹವನ್ನು ಮಾಡುತ್ತೆ. ಟ್ಯಾಕ್ಸ್ ಮತ್ತು ನಾನ್ ಟ್ಯಾಕ್ಸನ್ನು ಕೂಡ ಈ ಹಿಂದೆ ಕೂಡ ಚರ್ಚೆನ ಮಾಡಿದ್ದೀವಿ. ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು, ಆ ಟ್ಯಾಕ್ಸ್ಗಳ ಬಗ್ಗೆ, ತೆರಿಗೆಗಳ ಬಗ್ಗೆ ಕೂಡ ಚರ್ಚೆನ ಮಾಡಿದ್ದೀವಿ. ಸರ್ಕಾರ ಏನು ಮಾಡುತ್ತೆ? ತೆರಿಗೆಗಳನ್ನು ತನ್ನಲ್ಲಿ ಏನು ಮಾಡುತ್ತೆ? ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಉದ್ದೇಶದಿಂದ ಏನು ಮಾಡುತ್ತೆ ಸರ್ಕಾರ? ದೇಶದ ಸಂಪನ್ಮೂಲಗಳನ್ನು ಕ್ರೋಢೀಕರಣವನ್ನು ಮಾಡಿಬಿಟ್ಟು ತೆರಿಗೆಗಳ ಮೂಲಕ ಅದನ್ನು ಏನು ಮಾಡುತ್ತೆ? ಸಂಗ್ರಹವನ್ನು ಮಾಡುತ್ತೆ. ಕೊರತೆ ಉಂಟಾದಾಗ, ಫಿಸ್ಕಲ್ ಡಿಫಿಸಿಟ್ ಅಂತ ಕರಿತೀವಿ, ಕೊರತೆ ಅಂತೂ ಉಂಟಾಗುತ್ತೆ. ಕೊರತೆ ಉಂಟಾದಾಗ ಸಾಲವನ್ನು ಪಡೆದುಕೊಳ್ಳುತ್ತೆ. ಸರ್ಕಾರ ಏನು ಮಾಡುತ್ತೆ? ಸಾಲವನ್ನು ಪಡ್ಕೊಳ್ಳುತ್ತೆ. ಸರ್ಕಾರ ತನಗೆ ಇಷ್ಟ ಬಂದಂತೆ ತೆರಿಗೆ ವಿಧಿಸಲು ಸರ್ಕಾರ ಏನು ಮಾಡುತ್ತೆ? ತನಗಿಷ್ಟ ಬಂದಂತೆ ತೆರಿಗೆಯನ್ನು ವಿಧಿಸಲಾಗೋದಿಲ್ಲ, ವೆಚ್ಚ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಸರ್ಕಾರ ತನ್ನ ಹತ್ರ ಹಣ ಇದೆ ಅಂತ ಕೂಡಲೇ ತನಗಿಷ್ಟ ಬಂದಂತೆ ಟ್ಯಾಕ್ಸನ್ನು ಹಾಕುವಂಥದ್ದು, ಕಡಿಮೆ ಇದೆ ಟ್ಯಾಕ್ಸ್ ಹಾಕ್ತೀವಿ, ಬರೋದಿಲ್ಲ. ಅಥವಾ ಸರ್ಕಾರ ಇಷ್ಟ ಬಂದಾಗೆ ವೆಚ್ಚ ಕೂಡ ಅದನ್ನು ಎಕ್ಸ್ಪೆಂಡಿಚರನ್ನು ಮಾಡೋದಕ್ಕೂ ಸಾಧ್ಯವಿರೋದಿಲ್ಲ. ಯಾಕಂದರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಚೌಕಟ್ಟಿದೆ, ಸಂವಿಧಾನ ಒಂದು ಚೌಕಟ್ಟನ್ನು ಕೊಟ್ಟಿದೆ. ಆ ಚೌಕಟ್ಟನ್ನು ನಮಗೆ ತಿಳಿಸುತ್ತೆ. ಇಂತಹ ಖರ್ಚು ವೆಚ್ಚಗಳ ಕುರಿತು ಪ್ರತಿ ವರ್ಷ ಉಭಯ ಸದನಗಳಲ್ಲಿ ಬಜೆಟನ್ನು ಮಂಡಿಸಬೇಕು. ಅಂದರೆ ಹಣಕ್ಕೆ ಸಂಬಂಧಪಟ್ಟಾಗೆ ಖರ್ಚುಗಳನ್ನು ಮಾಡಬೇಕು. ಬಜೆಟ್ ಅಂದಾಗ ಆದಾಯ ಮತ್ತು ವೆಚ್ಚಗಳು ಸಂಬಂಧಪಡುತ್ತೆ. ಅಲ್ಲಿ ಅವುಗಳನ್ನು ಖರ್ಚು ಮಾಡಬೇಕು. ಅವುಗಳಿಗೆ ಸಂಬಂಧಪಟ್ಟಾಗ ಏನು ಮಾಡಬೇಕು? ಉಭಯ ಸದನಗಳಲ್ಲಿ ಏನು ಮಾಡಬೇಕು? ಆ ಬಿಲ್ಲನ್ನು ಪಾಸ್ ಮಾಡಿಕೊಳ್ಬೇಕು. ಉಭಯ ಸದನ ಅಂದರೆ ಇಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಕರಿತೀವಿ. ಆ ಸದನದಲ್ಲಿ ಆ ಬಿಲ್ ಏನಾಗಬೇಕು? ಪಾಸ್ ಆಗಬೇಕು. ಅದನ್ನು ಪಾಸ್ ಆದಾಗ ಬಜೆಟ್ ಏನಾಗುತ್ತೆ? ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸರಿ, ಈ ಬಜೆಟ್ ಸಂಬಂಧಪಟ್ಟಾಗೆ ಇವತ್ತು ನಾವು ಕರೆಯುವಂತಹ ಬಜೆಟ್ ಏನಿದೆ, ಈ ಬಜೆಟ್ ಅಂತ ಏನು ಕರಿತೀವಿ ಗೊತ್ತಿರಲಿ. ಬಜೆಟ್ ಎಂಬ ಪದ ಏನಿದೆ, ಈ ವರ್ಡ್ ಏನಿದೆ, ಈ ವರ್ಡ್ ಫ್ರೆಂಚ್ ಪದದಿಂದ ಬಂದಿರುವಂಥದ್ದು. ಇದನ್ನು ನಮ್ಮ DSRTನಲ್ಲಿ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಫ್ರೆಂಚ್ ಪದದಿಂದ ಬೌಗೇಟ್ ಅನ್ನೋ ಪದದಿಂದ, ಫ್ರೆಂಚ್ ಪದ ಬೌಗೇಟ್ ಅನ್ನೋ ಪದದಿಂದ ಇವತ್ತು ಬಜೆಟ್ ಅನ್ನೋ ಪದ ಬಂದಿದೆ. ವಿಶೇಷವಾಗಿಬಿಟ್ಟು TET ಅಥವಾ ಈ TET ಆಗಿರ್ಬೋದು ಅಥವಾ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಾಗೆ ಈ ಪ್ರಶ್ನೆಗಳನ್ನು ಕೇಳ್ತಾನೆ. DSRTನಲ್ಲಿ ಮೆನ್ಷನ್ ಇದೆ. ಬಜೆಟ್ ಎಂಬ ಪದ ಫ್ರೆಂಚ್ ಭಾಷೆಯಿಂದ ಬಂದಿರುತ್ತೆ. ಅಂದರೆ ಬೌಗೇಟ್ ಅನ್ನೋ ಪದದಲ್ಲಿ ನಾವು ಇದನ್ನು ಕಾಣಬಹುದು. ಹಾಗಾದರೆ ಈ ಬೌಗೇಟ್ ಪದದ ಅರ್ಥ ಏನು? ಫ್ರೆಂಚ್ ಭಾಷೆಯಲ್ಲಿ ಈ ಬೌಗೇಟ್ ಪದದ ಅರ್ಥ ಏನು ಅಂತ ಕೇಳಿದ್ರೆ ಗೊತ್ತಿರಲಿ, ಒಂದು ಚಿಕ್ಕ ಚರ್ಮದ ಚೀಲ ಅಂತ ಕರಿತೀವಿ, ಲೆದರ್ ಬ್ಯಾಗ್ ಅಂತ ಕರಿತೀವಿ. ನೀವು ವಿಶೇಷವಾಗಿ ಬಿಟ್ಟು ಗಮನಿಸ್ತೀರಾ, ಈ ಬಜೆಟನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಈ ಹಣಕಾಸು ಮಂತ್ರಿಗಳೇನು ಮಾಡ್ತಾರೆ? ಬಜೆಟನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಒಂದು ಬ್ರೀಫ್ ಕೇಸನ್ನು ಇಟ್ಕೊಂಡು ತಿರುಗ್ತಾರೆ. ಅಂದರೆ ಬಜೆಟನ್ನು ಮಂಡಿಸೋಕ್ಕಿಂತ ಮೊದಲು ಗಮನಿಸ್ಬೋದು. ಇಲ್ಲೇನಾಗುತ್ತೆ? ಒಂದು ಬ್ರೀಫ್ ಕೇಸ್ನಲ್ಲಿ ಅಥವಾ ಲೆದರ್ ಬ್ಯಾಗ್ ಅಥವಾ ಒಂದು ಚರ್ಮದ ಚೀಲದಲ್ಲಿ ಏನು ಮಾಡ್ತಾರೆ? ಈ ಬಜೆಟನ್ನು ತರುವಂತಹ ಒಂದು ಸಂಪ್ರದಾಯ ಅಥವಾ ಒಂದು ಕಲ್ಚರ್ ಇತ್ತು. ಅದನ್ನೇ
ಕಂಟಿನ್ಯೂ ಆಗ್ತಾ ಬಂತು. ಆದ್ದರಿಂದ ಅದನ್ನೇ ನಾವು ಇವತ್ತು ಬಜೆಟ್ ಅಂತ ಕರಿತೀವಿ. ಬಟ್ ಬಜೆಟ್ನ ಪದ ಫ್ರೆಂಚ್ ಭಾಷೆಯಿಂದ ಬಂದಿರುತ್ತೆ, ಬೌಗೇಟ್ ಅನ್ನೋ ಪದದಿಂದ ಬಂದಿದೆ. ಹಾಗಾದರೆ ಬೌಗೇಟ್ ಪದದ ಅರ್ಥ ಏನು ಅಂತ ಕೇಳಿದ್ರೆ ಒಂದು ಚಿಕ್ಕ ಚರ್ಮದ ಚೀಲ ಅಥವಾ ಲೆದರ್ ಬ್ಯಾಗ್ ಅಂತ ಕರಿತೀವಿ. ಈ ಬಜೆಟನ್ನು ನಾವಿವತ್ತು ಪ್ರತಿಯೊಂದು ಬಜೆಟ್ ಅಂತ ಏನು ಉಲ್ಲೇಖವನ್ನು ಮಾಡ್ತೀವಿ, ಬಟ್ ಕಾನ್ಸ್ಟಿಟ್ಯೂಷನಲ್ಲಿ ಬಜೆಟಿಗೆ ಸಂಬಂಧಪಟ್ಟಾಗೆ ಆರ್ಟಿಕಲ್ ಇದೆ, 112ನೇ ವಿಧಿ ಇದೆ. ಆದರೆ ಬಜೆಟ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಬಜೆಟನ್ನು ಏನಂತ ಉಲ್ಲೇಖವನ್ನು ಮಾಡಿದೆ ಅನ್ನೋ ಕೂಡ ಕ್ವಶನ್ ಆಗಿದೆ, ಗೊತ್ತಿರಲಿ. ಸಂವಿಧಾನದ 112ನೇ ವಿಧಿಯ ಪ್ರಕಾರ 112ನೇ ವಿಧಿಯ ಪ್ರಕಾರ ಸರ್ಕಾರದ ವಾರ್ಷಿಕ ಆಯವ್ಯಯ ಪಟ್ಟಿ VVIMP ಗೊತ್ತಿರಲಿ. ಕಾನ್ಸ್ಟಿಟ್ಯೂಷನಲ್ಲಿ ಈ ಬಜೆಟ್ನ ಬಗ್ಗೆ ಏನೊಂದು ಉಲ್ಲೇಖ ಇದೆ ಅಂತ ಕೇಳಿದ್ರೆ ಸರ್ಕಾರದ ವಾರ್ಷಿಕ ಆಯವ್ಯಯ ಪಟ್ಟಿ ಅಂತ ಕರಿತೀವಿ, ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಗವರ್ನಮೆಂಟ್ ಅಂತ ಕರಿತೀವಿ. ಅಂದರೆ ಸಂವಿಧಾನಕ್ಕೆ ಆರ್ಟಿಕಲಲ್ಲೇ ಗಮನಿಸ್ಬೋದು. ಬಜೆಟ್ ಅಂತ ನಮ್ಮ ಪಾಪ್ಯುಲಾರಿಟಿ ಇದೆ, ಜನಪ್ರಿಯತೆಯನ್ನು ಬಜೆಟ್ ಅನ್ನೋ ಏನೋ ಪದ ತಿಳ್ಕೊಂಡಿದ್ರು ಕೂಡ ಇಲ್ಲಿ 112 ಆರ್ಟಿಕಲ್ನ ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ವರ್ಡನ್ನು ನೋಡೋದಾದರೆ ಸರ್ಕಾರದ ವಾರ್ಷಿಕ ಆಯವ್ಯಯ ಪಟ್ಟಿ ಅಂತ ಕರಿತೀವಿ, ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಗವರ್ನಮೆಂಟ್ ಅಂತ ಹೇಳ್ಬಿಟ್ಟು ವ್ಯಾಖ್ಯಾನವನ್ನು ಮಾಡಿರೋದನ್ನು ಇಲ್ಲಿ ಗಮನಿಸ್ಬೋದು. ಹಾಗೆ ನಮ್ಮ ದೇಶದಲ್ಲಿ ಬಜೆಟನ್ನು ಪ್ರತಿ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31 ಅವಧಿಗೆ ಬಜೆಟನ್ನು ಮಂಡನೆಯನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಉದಾಹರಣೆಯನ್ನು ನೋಡೋದಾದರೆ, ನೀವು ಕೆಲವೊಮ್ಮೆ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ಅಫಿಷಿಯಲ್ ಆಗಿಬಿಟ್ಟು ಕೊಡುವಂತಹ ಅಧಿಕೃತ ಮಾಹಿತಿ ಇನ್ಫಾರ್ಮೇಷನ್ನ ಪ್ರಕಾರ ಇವುಗಳಲ್ಲಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ವರ್ಷವನ್ನು ಈಗ ಬರೆದಿರ್ತಾರೆ, 2026, 2027 ಅಥವಾ 2028, 29 ಈ ಥರ ಬರೆದಿರ್ತಾರೆ. ಫಾರ್ ಎಕ್ಸಾಂಪಲ್ ಆ ವರ್ಷ 2026 ಆಗಿದ್ದರೆ ಅಲ್ಲಿ 2026, 27, 2028, 29 ಯಾಕೆ ಹೀಗೆ ಬರೆದಿರ್ತಾರೆ ಅನ್ನೋದನ್ನು ಕೇಳಿದ್ರೆ ಗೊತ್ತಿರಲಿ. 2026, 27, 2028, 29 ಅನ್ನೋದನ್ನು 2026ನೇ ವರ್ಷದಲ್ಲೂ 27 ಅಂತ ಯಾಕೆ ಮೆನ್ಷನ್ ಮಾಡ್ತಾರೆ ಅಂತ ಕೇಳಿದ್ರೆ ಗೊತ್ತಿರಲಿ. ಯಾವ ಉದ್ದೇಶ ಅಂತ ಕೇಳಿದ್ರೆ ಭಾರತದ ಹಣಕಾಸು ವರ್ಷ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಕೇಳಿದ್ರೆ ಜನವರಿ 1ರಿಂದ ಅಲ್ಲ, ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ವರ್ಷ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಕೇಳಿದ್ರೆ ಜನವರಿ 1ರಿಂದ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ 31ಗೆ ಕ್ಲೋಸ್ ಆಗುತ್ತೆ, ಮತ್ತೆ ಜನವರಿ 1ಗೆ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಕರಿತೀವಿ. ಆದರೆ ಭಾರತದ ಹಣಕಾಸು ವರ್ಷ ಫಿನಾನ್ಷಿಯಲ್ ಇಯರ್ ಅನ್ನೋದನ್ನು ನಾವು ಯಾವುದನ್ನು ಕರಿತೀವಿ ಅಂದರೆ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಬೇಕು, ಕೊನೆ ಆಗೋದು ಯಾವಾಗ ಮಾರ್ಚ್ 31. ನೋಡಿ, ಫಾರ್ ಎಕ್ಸಾಂಪಲ್ 2026ರ ಹಣಕಾಸು ವರ್ಷ ಸ್ಟಾರ್ಟ್ ಆಗೋದು ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ 2026ರ ಹಣಕಾಸು ವರ್ಷ ಕಂಪ್ಲೀಟ್ ಆಗುತ್ತೆ ಯಾವಾಗ ಅಂತ ಕೇಳಿದ್ರೆ 2027ರ ಮಾರ್ಚ್ 31ರಂದು ಆ ಹಣಕಾಸು ವರ್ಷ ಕಂಪ್ಲೀಟ್ ಆಗುತ್ತೆ. ಹಾಗಾಗಿಬಿಟ್ಟು ನಾವೇಗೆ ಬರಿತೀವಿ 2026, 27 ಅಂತ ಯಾಕೆ ಬರಿತೀವಿ ಅಂದರೆ ಈ ಫಿನಾನ್ಷಿಯಲ್ ಇಯರ್ ಏನಿದೆ ಹಣಕಾಸು ವರ್ಷವನ್ನು ಉಲ್ಲೇಖವನ್ನು ಮಾಡುತ್ತೆ. ಗೊತ್ತಿರಲಿ. ನೆಕ್ಸ್ಟು ನಮ್ಮಲ್ಲಿ ಬಜೆಟನ್ನು ತಯಾರಿ ಹೇಗೆ ಮಾಡ್ತೀವಿ ಅಂತ ಕೇಳಿದ್ರೆ ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಮಾಡ್ತೀವಿ, ತಯಾರನ್ನು ಮಾಡ್ತಾ ಏಪ್ರಿಲ್ 1ನ್ನು ಭಾರತ ಹಣಕಾಸು ವರ್ಷ ಸ್ಟಾರ್ಟ್ ಅಂತ ಕರಿತೀವಿ. ಮುಕ್ತಾಯ ಮಾರ್ಚ್ 31ಕ್ಕೆ ಇದನ್ನು ಬಜೆಟನ್ನು ಮುಕ್ತಾಯವನ್ನು ಮಾಡ್ತೀವಿ. ಭಾರತದಲ್ಲಿ ಹಣಕಾಸಿನ ವರ್ಷ ಫಿನಾನ್ಷಿಯಲ್ ಇಯರ್ ನಮ್ಮ ಭಾರತದ ಹಣಕಾಸು ವರ್ಷ ಯಾವುದು ಅಂತ ಕೇಳಿದರೆ ಏಪ್ರಿಲ್ 1ರಿಂದ ಮಾರ್ಚ್ 31 ಅಂತ ಕರಿತೀವಿ. ಹಾಗೆ ಬಜೆಟಿಗೆ ಸಂಬಂಧಪಟ್ಟಾಗೆ ಈ ಬಜೆಟನ್ನು ಸಂಬಂಧಪಟ್ಟಾಗೆ ಫಿನಾನ್ಷಿಯಲ್ ಬಿಲ್ ಬಗ್ಗೆ ಕೂಡ ನಮಗೆ ಅಲ್ಪ ಮಾಹಿತಿ ಕೂಡ ಇರಲಿ. ಫಿನಾನ್ಷಿಯಲ್ ಬಿಲ್ ಹಾಗಾದರೆ ಹಣಕಾಸು ಮಸೂದೆ ಅಂತ ಕರಿತೀವಿ. ಇದನ್ನು ಸಂವಿಧಾನದ 110ನೇ ವಿಧಿಯಲ್ಲಿ ಹಣಕಾಸು ಮಸೂದೆಯ ಬಗ್ಗೆ ವಿವರಣೆ ಇದೆ. ಕಾನ್ಸ್ಟಿಟ್ಯೂಷನ್ನಲ್ಲಿ 112ನೇ ವಿಧಿ ಏನು ಹೇಳುತ್ತೆ, ಯಾವುದೋ ಬಜೆಟ್ನ ಬಗ್ಗೆ ತಿಳಿಸುತ್ತೆ. ಆದರೆ 110ನೇ ವಿಧಿ ಏನು ಹೇಳುತ್ತೆ, ಫಿನಾನ್ಷಿಯಲ್ ಬಿಲ್ ಹಣಕಾಸು ಮಸೂದೆಯ ಬಗ್ಗೆ ಏನುತ್ತೆ ವಿವರಣೆಯನ್ನು ಕೊಟ್ಟಿದೆ. ಹಣಕಾಸು ಮಸೂದೆ ಏನಿದೆ, ಫಿನಾನ್ಷಿಯಲ್ ಬಿಲ್ ಏನಿದೆ, ಲೋಕಸಭೆಯ ಸ್ಪೀಕರ್ ಪ್ರಮಾಣಿಸ್ತಾರೆ. ಅಂದರೆ ಇದು ಹಣಕಾಸು ಮಸೂದೆನೋ ಅಥವಾ ಸಾಮಾನ್ಯ ಬಿಲ್ಲೋ, ಹಣಕಾಸು ಅಥವಾ ಫಿನಾನ್ಷಿಯಲ್ ಸಂಬಂಧಪಡುತ್ತೋ ಅಥವಾ ಬೇರೆ ಯಾವ ಥರದ ಬಿಲ್ ಅನ್ನೋದನ್ನು ಡಿಸೈಡ್ ಮಾಡುವವರು ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ. ಹಣಕಾಸು ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಲು ಬರೋದಿಲ್ಲ. ಹಣಕಾಸು ಮಸೂದೆ ಏನಿದೆ ಈ ಬಿಲ್ಲನ್ನು ಮಂಡಿಸಬೇಕು ಅಂದರೆ ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು, ರಾಜ್ಯಸಭೆಯಲ್ಲಿ ಮೊದಲು ಮಂಡಿಸೋದಕ್ಕೆ ಬರೋದಿಲ್ಲ. ಗೊತ್ತಿರಲಿ, ರಾಜ್ಯಸಭೆಯಲ್ಲಿ ಮೊದಲು ಮಂಡಿಸೋದಕ್ಕೆ ಬರೋದಿಲ್ಲ. ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಗರಿಷ್ಠ 14 ದಿನವರೆಗೆ ಏನು ಮಾಡ್ಬೋದು, ತಡೆ ಹಿಡಿಯಬಹುದು.
ಅಂದರೆ ಈ ಸಂಬಂಧಪಟ್ಟ ರಾಜ್ಯಸಭೆಯ ಅಧಿಕಾರ ಎಷ್ಟಿದೆ ಅಂತ ಕೇಳಿದ್ರೆ ಕೇವಲ 14 ದಿನ, ಅಂದರೆ ಗರಿಷ್ಠ ಮ್ಯಾಕ್ಸಿಮಮ್ ಅಂದರೆ 14 ದಿನ ಅದನ್ನೇನು ಮಾಡ್ಬೋದು, ತಡೆ ಹಿಡಿಬಹುದು. ಹಣಕಾಸು ಮಸೂದೆಗೆ ರಾಷ್ಟ್ರಪತಿ ವಿಟೋ ಅಧಿಕಾರ ಚಲಾಯಿಸುವಂತಿಲ್ಲ. ಅಂದರೆ ಈ ಹಣಕಾಸು ಮಸೂದೆ ಏನಿದೆ ಅದಕ್ಕೆ ರಾಷ್ಟ್ರಪತಿ ಏನಿದ್ದಾರೆ ಅವರು ವಿಟೋ ಅಧಿಕಾರವನ್ನು ಚಲಾಯಿಸೋದಕ್ಕೆ ಬರೋದಿಲ್ಲ. ಆಗಿಬಿಟ್ಟು ಗೊತ್ತಿರಬೇಕು, ಹಣಕಾಸು ಮಸೂದೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರ ಜೊತೆಗೆ ನೆಕ್ಸ್ಟು ಹಣಕಾಸು ಮಸೂದೆಯನ್ನು ಈ ಹಿಂದೆ ನೋಡಿದ್ದು ರಾಷ್ಟ್ರಕ್ಕೆ ಸಂಬಂಧಪಟ್ಟರೆ, ರಾಜ್ಯಕ್ಕೆ ಸಂಬಂಧಪಟ್ಟಾಗ ನೋಡೋದಾದರೆ ಗೊತ್ತಿರಲಿ, ಹಣಕಾಸು ಮಸೂದೆಯನ್ನು ರಾಜ್ಯಪಾಲರ ಅನುಮತಿಯನ್ನು ಪಡೆದು ಮಂಡಿಸಬೇಕಾಗತ್ತೆ. ಅಲ್ಲೂ ಕೂಡ ಲೋಕಸಭೆಯಲ್ಲಿ ಏನು ಮಾಡಬೇಕು, ಮಂಡಿಸಬೇಕು, ಆದರೆ ರಾಷ್ಟ್ರಪತಿಯ ಅನುಮತಿಯನ್ನು ಪಡಿಬೇಕು. ಹಣಕಾಸು ಮಸೂದೆಗೆ ವಿಧಾನಸಭೆಯ ಸ್ಪೀಕರ್ ಪ್ರಮಾಣಿಸ್ತಾರೆ, ಅಲ್ಲಿ ಲೋಕಸಭೆಯ ಸ್ಪೀಕರ್ ಏನು ಮಾಡ್ತಾರೆ, ಇದು ಹಣಕಾಸು ಮಸೂದೆನೋ ಅಥವಾ ಸಾಮಾನ್ಯ ಮಸೂದೆನೋ ಅನ್ನೋದನ್ನು ಡಿಸೈಡ್ ಮಾಡೋರು ಯಾರು, ಸ್ಪೀಕರ್ ಆಗಿರ್ತಾರೆ. ಅಲ್ಲಿ ಲೋಕಸಭೆಯ ಸ್ಪೀಕರ್, ಇಲ್ಲಿ ವಿಧಾನಸಭೆಯ ಸ್ಪೀಕರ್ ಅಂತ ಕರಿತೀವಿ. ಹಣಕಾಸು ಮಸೂದೆಯನ್ನು ರಾಜ್ಯದಲ್ಲಿ ಮೊದಲು ವಿಧಾನಸಭೆಯಲ್ಲಿ ಮಂಡಿಸಬೇಕು, ಅಲ್ಲಿ ಲೋಕಸಭೆಯಲ್ಲಿ ಮಂಡಿಸಬೇಕು. ಹಣಕಾಸು ಮಸೂದೆಯನ್ನು ರಾಜ್ಯದಲ್ಲಿ ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸಲು ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಯಾಕೆ ಗೊತ್ತಿರಲಿ, ಅಲ್ಲಿ ರಾಜ್ಯಸಭೆಯಲ್ಲಿ ಮಂಡಿಸೋದಕ್ಕೆ ಬರಲ್ಲ, ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸೋಕೆ ಬರಲ್ಲ, ಇಲ್ಲಿ ಮೊದಲು ವಿಧಾನಸಭೆಯಲ್ಲಿ ಮಂಡಿಸೋದಕ್ಕೆ ಬರಲ್ಲ. ಮೊದಲು ಎಲ್ಲಿ ಮಂಡಿಸಬೇಕು, ಲೋಕಸಭೆಯಲ್ಲಿ, ಇಲ್ಲಿ ವಿಧಾನಸಭೆಯಲ್ಲಿ ಮಂಡಿಸಬೇಕು. ಹಣಕಾಸು ಮಸೂದೆಯನ್ನು ವಿಧಾನ ಪರಿಷತ್ ಮ್ಯಾಕ್ಸಿಮಮ್ ಗರಿಷ್ಠ 14 ದಿನ ಏನು ಮಾಡ್ಬೋದು, ತಡೆ ಹಿಡಿಬಹುದು. ಅಲ್ಲಿ ರಾಜ್ಯಸಭೆಯಲ್ಲಿ 14 ದಿನ ತಡೆ ಹಿಡಿಯುತ್ತೆ. ಹಣಕಾಸು ಮಸೂದೆಗೆ ರಾಜ್ಯಪಾಲರು ವಿಟೋ ಅಧಿಕಾರ ಚಲಾಯಿಸುವಂತಿಲ್ಲ, ಅಲ್ಲಿ ರಾಷ್ಟ್ರಪತಿ ವಿಟೋ ಅಧಿಕಾರ ಹಣಕಾಸಿಗೆ ಸಂಬಂಧಪಟ್ಟಾಗೆ ಚಲಾಯಿಸಲು ಅವಕಾಶ ಇರೋದಿಲ್ಲ. ಹಾಗೆ ಬಜೆಟ್ ಮಂಡನೆ ಆಗಬೇಕು ಅಂದರೆ ಬಜೆಟ್ ಮಂಡನೆಯ ಹಂತಗಳನ್ನು ನೋಡೋದಾದರೆ ವೆರಿ ಇಂಪಾರ್ಟೆಂಟ್. ಬಜೆಟನ್ನು ಮಂಡಿಸ್ತಾ ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟು ನಾವೇನು ಮಾಡ್ತೀವಿ, ಬಜೆಟನ್ನು ಸಿಕ್ಕ ಅಂಶಗಳ ಮೇಲೆ ಬಜೆಟ್ ಮಾಡೋದಿಲ್ಲ. ಬಜೆಟನ್ನು ಮಾಡಬೇಕು ಅಂದಾಗ ಏನು ಮಾಡುತ್ತೆ, ಬಜೆಟ್ನಲ್ಲಿ ಪ್ರಮುಖ ಅಂಶಗಳೇನಿದೆ, ದ ಮೇನ್ ಏನು ಪಾಯಿಂಟ್ಸ್ಗಳೇನಿದೆ ಅದು ವೆಚ್ಚ ಮತ್ತು ಸ್ವೀಕೃತಿ ಅಂತ ಕರಿತೀವಿ. ವೆಚ್ಚ ಮತ್ತು ಸ್ವೀಕೃತಿ ಅಂತ ಕರಿತೀವಿ. ಅದರಲ್ಲೂ ವೆರಿ ಇಂಪಾರ್ಟೆಂಟ್, ಆ ವೆಚ್ಚ ಮತ್ತು ಸ್ವೀಕೃತಿ ಏನಿದೆ ಅದರಲ್ಲಿ ವೆಚ್ಚವನ್ನು, ಎಕ್ಸ್ಪೆಂಡಿಚರನ್ನು ನಾವೇನಂತ ಗುರುತಿಸ್ತೀವಿ ಅಂದರೆ ಡಿಮ್ಯಾಂಡ್ ಅಥವಾ ಬೇಡಿಕೆ ಅನ್ನೋ ಪದದಿಂದ ಬಳಸ್ತೀವಿ. ವೆಚ್ಚವನ್ನು ಬೇಡಿಕೆ ಅನ್ನೋ ಪದ ಏನು ಮಾಡ್ತೀವಿ, ಅದನ್ನು ಬೇಡಿಕೆ ಅಂತ ಕರಿತೀವಿ. ಹಾಗಾದರೆ ಒಟ್ಟು 141 ವೆಚ್ಚಗಳು ಅಥವಾ ಬೇಡಿಕೆಗಳು ಇರುತ್ತೆ. ಟೋಟಲ್ ಬಜೆಟನ್ನು ಮಂಡಿಸ್ತಾ 141 ಅಂಶಗಳಿಗೆ ಏನು ಮಾಡ್ತೀವಿ, ಬೇಡಿಕೆ ಅಥವಾ ವೆಚ್ಚ ಮಾಡೋದಕ್ಕೆ ಹೋಗ್ತೀವಿ. ಈ 141 ಅಂಶಗಳು, ಈ 141 ಅಂಶಗಳಲ್ಲಿ ಗೊತ್ತಿರಲಿ 32 ಏನಿದೆ, 32 ಅಂಶಗಳೇನಿದೆ, 32 ಅಂಶಗಳು ಇದು ರೈಲ್ವೆಗೆ ಸಂಬಂಧಪಡುತ್ತೆ. ರೈಲ್ವೆ ಅಂದರೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಾಗೆ ಅಲ್ಲಿಯ ಆಗುಹೋಗುಗಳ ಬಗ್ಗೆ ಅಥವಾ ಅವುಗಳಿಗೆ ಸಂಬಂಧಪಟ್ಟಾಗೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಾಗೆ 32 ವೆಚ್ಚಗಳನ್ನು ಮಾಡೋದಕ್ಕೆ ಹೋಗ್ತೀವಿ. ಹಾಗೆ ಇನ್ನು ನೆಕ್ಸ್ಟನ್ನು ನೋಡೋದಾದರೆ ಬಜೆಟ್ ಸಂಬಂಧಪಟ್ಟಾಗೆ 141ರಲ್ಲಿ 32 ಅಂಶಗಳು ರೈಲ್ವೆಗೆ ಸಂಬಂಧಪಡುತ್ತೆ. ಇನ್ನು ಈ ಬಜೆಟ್ನಲ್ಲಿ 141ರಲ್ಲಿ 32 ಹೋದರೆ ಇನ್ನು ಉಳಿದಂತಹ 109 ಏನಿದೆ, ಈ 109 ಅಂಶಗಳನ್ನು ಸಾಮಾನ್ಯ ಬೇಡಿಕೆ ಅಂತ ಕರಿತೀವಿ. 109ಅನ್ನು ಸಾಮಾನ್ಯ ಬೇಡಿಕೆ ಅಂತ ಕರಿತೀವಿ. ಈ 109ರಲ್ಲಿ 103 ಏನು ಮಾಡ್ತೀವಿ ಗೊತ್ತಿರಲಿ, 103 ಏನು ವೆಚ್ಚಗಳೇನಿದೆ ಅದನ್ನು 103 ವೆಚ್ಚಗಳನ್ನು ನಾಗರಿಕ ಬೇಡಿಕೆ ಅಂತ ಕರಿತೀವಿ. ಗೊತ್ತಿರಲಿ, ಇದನ್ನು ನಾಗರಿಕ ಬೇಡಿಕೆ, 103ಅನ್ನು ನಾಗರಿಕ ಬೇಡಿಕೆ ಅಂತ ಕರಿತೀವಿ. ಈ 109ರಲ್ಲಿ 103ಅನ್ನು ನಾಗರಿಕ ಬೇಡಿಕೆ ಅಂತ ಕರಿತೀವಿ. ಇನ್ನುಳಿದಂತಹ 109ರಲ್ಲಿ 6 ಏನು ಉಳಿದಿದೆ ಅದನ್ನೇನಂತ ಕರಿತೀವಿ ಅಂದರೆ 6 ಏನು ಅಂಶಗಳು ವೆಚ್ಚಗಳನ್ನು ರಕ್ಷಣಾ ವೆಚ್ಚ ಅಂತ ಕರಿತೀವಿ. ಅಂದರೆ ಡಿಫೆನ್ಸಿಗೆ ಸಂಬಂಧಪಡುತ್ತೆ. ಅಂದರೆ ಟೋಟಲ್ ಆಗಿಬಿಟ್ಟು ಬಜೆಟನ್ನು 141 ಅಂಶಗಳಿಗೆ ಸಂಬಂಧಪಡುತ್ತೆ. 141 ಅಂಶಗಳಿಗೆ ಬೇಡಿಕೆಯನ್ನು ಮಾಡ್ತೀವಿ. 141ರಲ್ಲಿ 32 ರೈಲ್ವೆಗೆ ಸಂಬಂಧಪಡುತ್ತೆ. ಇನ್ನು ಉಳಿದಂತಹ 109ಅನ್ನು ಸಾಮಾನ್ಯ ಬೇಡಿಕೆ ಅಂತ ಕರಿತೀವಿ. 109ರಲ್ಲಿ 103 ವೆಚ್ಚಗಳನ್ನು ನಾವು ನಾಗರಿಕ ಬೇಡಿಕೆ ಅಂತ ಕರಿತೀವಿ. ಅಂದರೆ ಇಲ್ಲಿರುವಂಥ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅದಕ್ಕೆ ಸಂಬಂಧಪಡುತ್ತೆ ನಾಗರಿಕ ಬೇಡಿಕೆ ಅಂತ ಕರಿತೀವಿ.
9ರಲ್ಲಿ 103 ನಾಗರಿಕ ಬೇಡಿಕೆ ಆಗಿದ್ದರೆ ಇನ್ನು ಉಳಿದಂತಹ 6 ಬೇಡಿಕೆಯನ್ನು ಡಿಫೆನ್ಸ್ ಸೆಕ್ಟರ್ ರಕ್ಷಣಕ್ಕೆ ಸಂಬಂಧಪಡುತ್ತೆ. ಅಂಥದ್ದನ್ನು ಟೋಟಲ್ 141 ಅಂಶಗಳಿಗೆ ಬಜೆಟನ್ನು ಏನು ಮಾಡ್ತೀವಿ, ತಯಾರನ್ನು ಮಾಡ್ತೀವಿ. ಹಾಗೆ ಈ ಬಜೆಟ್ ಸಂಬಂಧಪಟ್ಟಾಗೆ ಇಲ್ಲಿ ಗಮನಿಸಿ, ಬಜೆಟ್ನಲ್ಲಿ 2 ವಿಧಗಳಿದೆ. ಬಜೆಟ್ನಲ್ಲಿ 2 ವಿಧಗಳು ಅಂತ ಕರಿತೀವಿ. ಈ ಬಜೆಟ್ ಸಂಬಂಧಪಟ್ಟಾಗೆ ಒಂದು ರೈಲ್ವೆ ಬಜೆಟ್ ಅಂತ ಕರಿತೀವಿ, ಮತ್ತೊಂದು ಸಾಮಾನ್ಯ ಬಜೆಟ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಅಂಶ ನಮಗೆ ಗೊತ್ತಿರಲಿ, ಬಜೆಟನ್ನು ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಏಪ್ರಿಲ್ 1ರಿಂದ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ? ಮಾರ್ಚ್ 31ಕ್ಕೆ ಮುಕ್ತಾಯ ಆಗುತ್ತೆ. ಇದು ನಮ್ಮ ದೇಶದ ಭಾರತದ ಹಣಕಾಸು ವರ್ಷ ಅಂತ ಇದನ್ನು ಗುರುತಿಸ್ತೀವಿ. ಆದರೆ ಇವುಗಳಿಗೆ ಸಂಬಂಧಪಟ್ಟಾಗೆ, ಹಾಗಾದರೆ ಇದು ಸಂಬಂಧಪಟ್ಟಾಗೆ ಕೆಲವೊಂದು ರಾಷ್ಟ್ರಗಳೇನು ಮಾಡುತ್ತೆ, ಜನವರಿಯಿಂದ ಡಿಸೆಂಬರಿಗೆ ಕೂಡ ಬಜೆಟನ್ನು ಮಾಡ್ತಿರುವಂಥ ಹಲವಾರು ರಾಷ್ಟ್ರಗಳನ್ನು ನೋಡ್ತೀವಿ. ಮುಂದುವರೆದಂಥ ರಾಷ್ಟ್ರಗಳು ಪ್ರತಿಯೊಂದು ಆಯಾ ವರ್ಷಕ್ಕೆ ಸಂಬಂಧಪಟ್ಟಾಗೆ, ಅಂದರೆ ಜನವರಿ 1ರಿಂದ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ 31ಗೆ ಅವರ ಫಿನಾನ್ಷಿಯಲ್ ಇಯರ್ ಕ್ಲೋಸ್ ಆಗುತ್ತೆ. ದ ಸೇಮ್ ನ್ಯೂ ಇಯರ್ ಹೇಗಿದೆಯೋ ಅದೇ ಅರ್ಥದಲ್ಲಿ ಆ ರಾಷ್ಟ್ರದ ಫಿನಾನ್ಷಿಯಲ್ ಇಯರ್ ಕೂಡ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲೂ ಕೂಡ ಇಂಥದ್ದನ್ನು ಕಲ್ಪನೆಗಳನ್ನು ತರಬೇಕು ಅಂತ ಹೇಳ್ಬಿಟ್ಟು ಹೊರಡ್ತೀವಿ. ಆ ಸಂದರ್ಭದಲ್ಲಿ ಒಂದು ಕಮಿಟಿಯನ್ನು ನೇಮಕವನ್ನು ಮಾಡಿದ್ದೀವಿ. VVAMP ಎಕ್ಸಾಮ್ನ ದೃಷ್ಟಿಯಿಂದ ಕೇಳ್ತಾನೆ. ಶಂಕರಾಚಾರ್ಯ ಕಮಿಟಿ ಅಂತ ಕರಿತೀವಿ. ಇದು ಯಾವ ಉದ್ದೇಶಕ್ಕೆ ಹೊಂದಿದೆ ಅಂತ ಕೇಳಿದ್ರೆ, ಶಂಕರಾಚಾರ್ಯ ಕಮಿಟಿ ಗೊತ್ತಿರಲಿ, ಹಣಕಾಸು ವರ್ಷವನ್ನು, ಭಾರತದ ಹಣಕಾಸು ವರ್ಷವನ್ನು ಜನವರಿಯಿಂದ ಡಿಸೆಂಬರ್ಗೆ ಬದಲಾಯಿಸಲು ಬಂದಂತಹ ಒಂದು ಕಮಿಟಿ ಶಂಕರಾಚಾರ್ಯ ಕಮಿಟಿ ಅಂತ ಕರಿತೀವಿ. ಹಾಗಾದರೆ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳು, 28 ರಾಜ್ಯಗಳು ಕೂಡ ಇದೇ ಬಜೆಟನ್ನು ಅಳವಡಿಸ್ಕೊಂಡಿದೆಯಾ ಅಂತ ಕೇಳಿದ್ರೆ, ನೋಡಿ, ಈ ಬಜೆಟ್ ಸಂಬಂಧಪಟ್ಟಾಗೆ ಕೆಲವೊಂದು ಅಂಶಗಳನ್ನು ನೋಡೋದಾದರೆ, ಕೆಲವೊಂದು ರಾಜ್ಯಗಳೇನು ಮಾಡುತ್ತೆ, ತನ್ನ ಫಿನಾನ್ಷಿಯಲ್ ಇಯರನ್ನು ಬದಲಾಯಿಸ್ಕೊಂಡಿರುತ್ತೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನವರಿಯಿಂದ ಡಿಸೆಂಬರ್ಗೆ ಬದಲಾಯಿಸಿದಂತಹ ಬಜೆಟನ್ನು, ಅಂದರೆ ಫಿನಾನ್ಷಿಯಲ್ ಇಯರನ್ನು, ಹಣಕಾಸು ವರ್ಷವನ್ನು ಬದಲಾಯಿಸಿದಂತಹ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಗೊತ್ತಿರಲಿ, ಮೊದಲ ರಾಜ್ಯ ಮಧ್ಯಪ್ರದೇಶ ಅಂತ ಕರಿತೀವಿ, ಮಧ್ಯಪ್ರದೇಶ. ಹಾಗಾದರೆ 2ನೇ ರಾಜ್ಯ ಯಾವುದು ಅಂತ ಕೂಡ ಕೇಳಿದರೆ ಗೊತ್ತಿರಲಿ, ಜಾರ್ಖಂಡ್ ಏನಿದೆ ಇದು 2ನೇ ರಾಜ್ಯ ಅಂತ ಕರಿತೀವಿ. ಫಸ್ಟ್ ರಾಜ್ಯ ಮಧ್ಯಪ್ರದೇಶ, 2ನೇ ರಾಜ್ಯ ಜಾರ್ಖಂಡ್ ಅಂತ ಕರಿತೀವಿ. ಅಂದರೆ ಹಣಕಾಸು ವರ್ಷವನ್ನು ಬದಲಾಯಿಸಿದಂತಹ 2 ರಾಜ್ಯಗಳು ಕಂಡು ಬರುತ್ತೆ. ಮೊದಲ ರಾಜ್ಯ ಮಧ್ಯಪ್ರದೇಶ, 2ನೇ ರಾಜ್ಯ ಜಾರ್ಖಂಡ್ ಅಂತ ಕರಿತೀವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ಹಣಕಾಸು ವರ್ಷವನ್ನು ಬದಲಾಯಿಸಲು, ಕೇಂದ್ರದಲ್ಲಿ ಹಣಕಾಸು ವರ್ಷವನ್ನು ಬದಲಾಯಿಸಲು ಜನವರಿಯಿಂದ ಡಿಸೆಂಬರ್ಗೆ ಬಂದಂತಹ ಒಂದು ಸಮಿತಿ ಶಂಕರಾಚಾರ್ಯ ಕಮಿಟಿ ಅಂತ ಕರಿತೀವಿ. ಈಗ ಬಜೆಟ್ನಲ್ಲಿ 2 ವಿಧಗಳಿತ್ತು, ಗೊತ್ತಿರಲಿ, 2 ವಿಧಗಳಿದೆ. ಒಂದು ರೈಲ್ವೆ ಬಜೆಟ್ ಅಂತ ಕರಿತೀವಿ, ಮತ್ತೊಂದು ಸಾಮಾನ್ಯ ಬಜೆಟ್ ಅಂತ ಕರಿತೀವಿ. ರೈಲ್ವೆ ಬಜೆಟ್ ಮತ್ತೊಂದು ಸಾಮಾನ್ಯ ಬಜೆಟ್. ಇಲ್ಲಿ ಗೊತ್ತಿರಲಿ, ಈ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಬಜೆಟ್ಗಳನ್ನು ಈ ಹಿಂದೆ ಮಂಡನೆಯನ್ನು ಮಾಡ್ತಾ ಇದ್ವಿ. ಏನು ವಿಶೇಷ ಅಂತ ಕೇಳಿದ್ರೆ, ಈ ರೈಲ್ವೆ ಬಜೆಟನ್ನು ರೈಲ್ವೆ ಸಚಿವರು, ಸಾಮಾನ್ಯ ಬಜೆಟನ್ನು ಹಣಕಾಸು ಸಚಿವರು ಮಂಡಿಸುವಂತಹ ವಿಶೇಷತೆ ಇತ್ತು. ಈ 2 ಬಜೆಟ್ಗಳನ್ನು ವಿಲೀನ ಮಾಡಬೇಕು, ಮರ್ಜ್ ಮಾಡಬೇಕು ಅಂತ ಹೇಳಿದಂತಹ ಒಂದು ಕಮಿಟಿ ಯಾವುದು ಅಂತ ಕೇಳಿದ್ರೆ ಗೊತ್ತಿರಲಿ, ಬಿಬೇಕ್ ದೇಬರಾಯ್ ಕಮಿಟಿ ಸಮಿತಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ, ಇವರ ಶಿಫಾರಸಿನ ಮೇರೆಗೆ ಬಜೆಟನ್ನು ವಿಲೀನವನ್ನು ಮಾಡ್ತೀವಿ, ಮರ್ಜನ್ನು ಮಾಡ್ತೀವಿ. ಯಾವ 2 ಬಜೆಟ್ ಅಂತ ಕೇಳಿದ್ರೆ, ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟನ್ನು ವಿಲೀನ ಮಾಡೋದಕ್ಕೆ ಶಿಫಾರಸು ಮಾಡಿದಂಥ ಕಮಿಟಿಯನ್ನು ಕೇಳಿದ್ರೆ ಅದು ಬಿಬೇಕ್ ದೇಬರಾಯ್ ಕಮಿಟಿ ಅಂತ ಕರಿತೀವಿ. 2017-18ರ ಬಜೆಟ್ನಲ್ಲಿ ಇವುಗಳ ವಿಲೀನವನ್ನು ನೋಡ್ತೀವಿ. ಈ ಮೊದಲೇನಾಗಿತ್ತು ಗೊತ್ತಿರಲಿ, ಯಾವಾಗ ನಮ್ಮ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಈಗ ಸಪ್ರೇಟಾಗಿ 2017ಕ್ಕಿಂತ ಮೊದಲು ಬಜೆಟನ್ನು ಹಾಗೆ ಸಪ್ರೇಟಾಗಿ ಮಂಡಿಸ್ತಾ ಇದ್ವಿ. 1920ರ ದಶಕದಲ್ಲಿ ಹೇಗಿತ್ತು ಅಂತ ಕೇಳಿದ್ರೆ, ಇದು ಕೂಡ ನಾವು 1920ರ ದಶಕದಲ್ಲಿ ನಮ್ಮ ಬಜೆಟ್ ಹೇಗೆ ಮಂಡನೆ ಆಗ್ತಿತ್ತು ಅಂತ ಕೇಳಿದ್ರೆ, ದ ಸೇಮ್ ಇವತ್ತು ಮಂಡನೆ ಆಗ್ತಿದೆಯಲ್ವಾ, ವಿಲೀನವಾಗಿರುವಂತಹ ಮರ್ಜ್ ಬಜೆಟ್ ಏನಿತ್ತು, ಹೀಗೆ ಬಜೆಟನ್ನು ಮಂಡಿಸ್ತಿದ್ವಿ. ಆದರೆ ವಿಲಿಯಂ ಅಕ್ವರ್ತ್ ಅನ್ನೋ ಒಂದು ಕಮಿಟಿ ಬರುತ್ತೆ, ಅವರು ಶಿಫಾರಸನ್ನು ಮಾಡ್ತಾರೆ, 2 ಬಜೆಟ್ಗಳನ್ನು ಸಪ್ರೇಟ್ ಮಾಡಬೇಕು. ಯಾವ 2? ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟನ್ನು ಸಪ್ರೇಟ್ ಮಾಡಿಬಿಟ್ಟು ಏನು ಮಾಡಬೇಕು, ಮಂಡನೆ ಮಾಡಬೇಕು ಅಂತ ಹೇಳುತ್ತೆ. ಅದರ ಪ್ರಕಾರ ನಾವೇನು ಮಾಡ್ತೀವಿ, 2017ರವರೆಗೂ ಕೂಡ 2 ಬಜೆಟನ್ನು ಸಪ್ರೇಟಾಗಿ ಮಂಡಿಸ್ತಾ ಇದ್ವಿ.
ಆದರೆ 2017-18ರಿಂದ ನಮ್ಮ ಬಜೆಟ್ ಹೇಗಾಗಿದೆ ಅಂತ ಕೇಳಿದರೆ ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಎರಡೂ ವಿಲೀನವಾಗಿರುತ್ತೆ. ಈ ಎರಡು ವಿಲೀನವಾಗೋದಕ್ಕೆ ಮರ್ಜ್ ಆಗೋದಕ್ಕೆ ಯಾವ ಸಮಿತಿ ಶಿಫಾರಸು ಮುಖ್ಯ ಅಂತ ಕೇಳಿದ್ರೆ ಬಿಬೇಕ್ ದೇಬರಾಯ್ ಕಮಿಟಿ ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ಕಮಿಟಿ ಏನಿದೆ ಬಿಬೇಕ್ ದೇಬರಾಯ್ ಕಮಿಟಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ, ಗೊತ್ತಿರಲಿ. ಇದು ಏನು ಮಾಡುತ್ತೆ, ಬಜೆಟನ್ನು ವಿಲೀನ ಮಾಡೋದಕ್ಕೆ ಹೇಳುತ್ತೆ. ಹಾಗೆ ರೈಲ್ವೆ ಬಜೆಟ್ ಏನು ಮಾಡ್ತೀವಿ, ರೈಲ್ವೆ ಬಜೆಟ್ ಮಂಡನೆಯಾದ ನಂತರ ಸಾಮಾನ್ಯ ಬಜೆಟನ್ನು ಮಂಡಿಸಲಾಗುತ್ತೆ. ಅಂದರೆ ರೈಲ್ವೆ ಬಜೆಟನ್ನು ಮಂಡಿಸಿಬಿಟ್ಟು ಸಾಮಾನ್ಯ ಬಜೆಟನ್ನು ಮಂಡಿಸುವಂಥದ್ದಿತ್ತು ಈ ಹಿಂದೆ. ಹಾಗೆ ರೈಲ್ವೆ ಈಗಾಗಲೇ 32 ರೈಲ್ವೆ ಬಜೆಟ್ಗಳನ್ನೇ ನಮ್ಮಲ್ಲಿ ಬೇಡಿಕೆ ಅಂತ ಏನು ಕರಿತೀವಿ, ಹಾಗೆ 109 ಸಾಮಾನ್ಯ ಬೇಡಿಕೆ ಈ ಒಟ್ಟಿಗೆ ಈಗೇನು ಮಾಡ್ತಾ ಇದ್ದೀವಿ, ಟೋಟಲ್ ಆಗಿಬಿಟ್ಟು ನಮ್ಮ ಏನು ಬೇಡಿಕೆಗಳಿದೆ, ರೈಲ್ವೆ ಬೇಡಿಕೆ 32 ಆಗಿರ್ಬೋದು, ಸಾಮಾನ್ಯ ಬೇಡಿಕೆ 109 ಆಗಿರ್ಬೋದು. ಈ ಬೇಡಿಕೆಗಳನ್ನು ಒಟ್ಟಿಗೆ ಒಂದೇ ದಿನ ಹಣಕಾಸು ಸಚಿವರು ಏನು ಮಾಡ್ತಾರೆ, ಮಂಡಿಸುವ ಮೂಲಕ ಎರಡೂ ಬಜೆಟ್ಗಳನ್ನು ವಿಲೀನಗೊಳಿಸಲಾಗುತ್ತೆ. ಈ ಹಿಂದೆ ಸಾಮಾನ್ಯ ಬಜೆಟ್ ಬೇರೆ ಆಗಿತ್ತು, ಹಾಗೆ ರೈಲ್ವೆ ಬಜೆಟ್ ಕೂಡ ಬೇರೆ ಆಗಿತ್ತು. ಬಟ್ ಈಗೇನಾಗ್ತಿದೆ, ಎರಡೂ ಬಜೆಟನ್ನು ವಿಲೀನ ಮಾಡಿರೋದನ್ನು ಗಮನಿಸ್ಬೋದು. ನಮ್ಮಲ್ಲಿ ಭಾರತದಲ್ಲಿ ಕೇಂದ್ರ ಮುಂಗಡಪತ್ರ ಮಂಡನಾ ಪ್ರಕ್ರಿಯೆಗಳನ್ನು ನೋಡೋದಾದರೆ ಬಜೆಟನ್ನು ಮಂಡನೆ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆ, ಪ್ರೊಸೆಸ್ ಇದೆ. ಹೇಗೆ ನಡೆಯುತ್ತೆ ಅಂತ ಕೇಳಿದ್ರೆ, ಫಸ್ಟ್ ಬಜೆಟ್ನ ಸಿದ್ಧಪಡಿಸುವಿಕೆ ಅಂದರೆ ಗೊತ್ತಿರಲಿ, ಬಜೆಟ್ ಪ್ರಿಪ್ರೇಷನನ್ನು ಮಾಡಬೇಕು. ಹೇಗೆ ಅಂತ ಕೇಳಿದ್ರೆ ಕೇಂದ್ರ ಹಣಕಾಸು ಸಚಿವಾಲಯ ಅಂದರೆ ಆರ್ಥಿಕ ವ್ಯವಹಾರಗಳ ಇಲಾಖೆ ಕೂಡ ಬರುತ್ತೆ. ನೀತಿ ಆಯೋಗ ಮತ್ತು ಇತರ ಸಚಿವಾಲಯದ ಉನ್ನತಾಧಿಕಾರಿಗಳೇನು ಮಾಡ್ತಾರೆ, ಸಮಾಲೋಚನೆಗಳನ್ನು ನಡೆಸಿ ಪ್ರಕ್ರಿಯೆಯ ಮೂಲಕ ಈ ಬಜೆಟನ್ನು ತಯಾರಿಸ್ತೀವಿ. ಅಂದರೆ ದೇಶದಾದ್ಯಂತ ತರಬೇಕು, ಸ್ಕೀಮ್ಸ್ಗಳನ್ನು ತರಬೇಕು ಅಥವಾ ಅವುಗಳ ತಯಾರಿಕೆಯನ್ನು ಮಾಡಬೇಕು ಅಂದರೆ ಉನ್ನತಾಧಿಕಾರಿಗಳ ಜೊತೆಗೆ ಸಮಾಲೋಚನೆಗಳನ್ನು ಮಾಡಿಬಿಟ್ಟು ಪ್ರಿಪ್ರೇಷನನ್ನು ಮಾಡ್ತೀವಿ. ಬಜೆಟ್ ಮಂಡನೆ ಆಗುತ್ತೆ, ಪ್ರೆಸೆಂಟೇಷನನ್ನು ಏನು ಮಾಡಬೇಕು, ಪ್ರೆಸೆಂಟ್ ಮಾಡಬೇಕು, ಬಜೆಟನ್ನು ಏನು ಮಾಡಬೇಕು, ಈಗ ಪ್ರೆಸೆಂಟ್ ಮಾಡಬೇಕು. ಸಂವಿಧಾನದ 112ನೇ ವಿಧಿಯ ಅನ್ವಯ ಕೇಂದ್ರ ಹಣಕಾಸು ಸಚಿವರು ಏನು ಮಾಡ್ತಾರೆ, ಲೋಕಸಭೆಯಲ್ಲಿ ಫೆಬ್ರವರಿ ತಿಂಗಳ ಮೊದಲ ವಾರ ದಿನದಲ್ಲಿ, ಅಂದರೆ ಇಂತಹ ದಿನಕ್ಕೆ ಸಂಬಂಧಪಟ್ಟಾಗೆ ಫೆಬ್ರವರಿಯ ಮೊದಲ ವಾರ ಆಗಿರ್ಬೋದು ಅಥವಾ ಮೊದಲ ದಿನವೇ ಆಗಿರ್ಬೋದು, ಮಂಡಿಸ್ತಾರೆ. ಬಳಿಕ ವಿತ್ತ ಮಸೂದೆಯನ್ನು ಅಂದರೆ ಈ ಹಣಕಾಸು ಏನು ಬಿಲ್ ಏನಿದೆ ನಂತರ ರಾಜ್ಯಸಭೆಯಲ್ಲಿ ಮಂಡಿಸಲಾಗುತ್ತೆ. ಮೊದಲೆಲ್ಲಿ ಮಂಡಿಸಬೇಕು, ಲೋಕಸಭೆಯಲ್ಲೇ ಮಂಡಿಸಬೇಕು. ರಾಜ್ಯಸಭೆ 14 ದಿನಗಳ 14 ಡೇಸ್ ತನಕ ಏನು ಮಾಡುತ್ತೆ, ದಿನಗಳೊಳಗೆ ಈ ಮಸೂದೆಗೆ ಅಂಗೀಕಾರವನ್ನು ನೀಡುತ್ತೆ. ಇನ್ನು 75 ದಿನಗಳ ಒಳಗೆ ರಾಷ್ಟ್ರಪತಿಯವರು ಅಂಕಿತ ಹಾಕಲೇಬೇಕು. 75 ಡೇಸ್ನಲ್ಲೇ ಏನಾಗಬೇಕು, ಅವುಗಳ ಅಂಕಿತ ಹಾಕಬೇಕು. ಈ ಪ್ರಕ್ರಿಯೆ ನಂತರವಷ್ಟೇ ಏನಾಗುತ್ತೆ, ಅವುಗಳು ಅನುಷ್ಠಾನಕ್ಕೆ ಬರುತ್ತೆ. ಇದು ಪ್ರೆಸೆಂಟ್ ಆಯಿತು, ಇಲ್ಲಿ ಪ್ರೆಸೆಂಟ್ ಆಗಿರೋದನ್ನು ಗಮನಿಸಿದ್ವಿ. ಬಜೆಟ್ ಮಂಡನೆ ಆಯಿತು. ಈಗ ಬಜೆಟ್ ಮೇಲೆ ಚರ್ಚೆಗಳು ನಡೆಯುತ್ತೆ. ಬಜೆಟ್ನ ಮೇಲೆ ಮಂಡನೆ ಆದ ನಂತರ ಏನಾಗುತ್ತೆ, ಬಜೆಟ್ನ ಮೇಲೆ ಚರ್ಚೆ ನಡೆಯುತ್ತೆ, ಅಂದರೆ ಡೀಪ್ ಡಿಸ್ಕಷನ್ ಕೂಡ ನಡೆಯುತ್ತೆ. ಬಜೆಟ್ ಮಂಡನೆಯಾದ ದಿನ ಯಾವುದೇ ಚರ್ಚೆ ಇರೋದಿಲ್ಲ. ಬಜೆಟ್ ಮಂಡನೆ ಮಾಡಿದ ದಿನ ಯಾವುದೇ ಚರ್ಚೆ ಇರೋದಿಲ್ಲ. ನಂತರದ ದಿನಗಳಲ್ಲಿ ಸಾಮಾನ್ಯ ಮತ್ತು ವಿಸ್ತೃತ ಚರ್ಚೆ ನಡೆಯುತ್ತೆ. ಯಾವುದೇ ಸದಸ್ಯ ಬಜೆಟ್ನ ಅನುದಾನ ಕಡಿಮೆ ಮಾಡಲು ಕೋರಬಹುದು. ಅಂದರೆ ಒಂದಿಷ್ಟು ಬಜೆಟನ್ನು ಇಷ್ಟು ಯಾಕೆ ಖರ್ಚು ಮಾಡ್ತಿದ್ದೀರಾ, ಕಡಿಮೆ ಮಾಡಬಹುದು ಅನ್ನೋದನ್ನು ಇಲ್ಲಿ ಕೋರುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದರಲ್ಲಿ ವಿಶೇಷವಾಗಿಬಿಟ್ಟು ನೀತಿ ವಿರೋಧ ಅಂತ ಕರಿತೀವಿ. ಅಂದರೆ ಸರ್ಕಾರದ ಆರ್ಥಿಕ ನೀತಿಯ ನಿರಾಕರಣೆ ಮತ್ತು ಪರ್ಯಾಯ ನೀತಿಗೆ ಸಲಹೆಯನ್ನು ಕೊಡ್ಬೋದು. ನೋಡಿ, ಏನು ಪಾಲಿಸಿ ತಂದಿದ್ದೀರಾ, ಇವುಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ತನ್ನಿ, ಅಥವಾ ಏನೋ ಒಂದು ಅಡ್ವೈಸನ್ನು ಅಥವಾ ಇದಕ್ಕೆ ಬೇರೆ ಪರ್ಯಾಯ ಮಾರ್ಗವನ್ನು ತನ್ನಿ ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದು, ಸಲಹೆಯನ್ನು ಕೊಡಬಹುದು. ಆರ್ಥಿಕ ನಿಲುವಳಿ ಅಂತ ಕರಿತೀವಿ. ಎಕನಾಮಿಕ್ ಕಟ್ ಅಂದರೆ ಆರ್ಥಿಕ ಕೊರತೆಯನ್ನು ಸರಿಪಡಿಸಲು ನಿರ್ದಿಷ್ಟ ಮೊತ್ತದಷ್ಟು ಬೇಡಿಕೆಯನ್ನು ತಗ್ಗಿಸ್ಬೋದು. ಅಂದರೆ ಕೆಲವೊಮ್ಮೆ ಇಷ್ಟು ಜಾಸ್ತಿ ಹಣ ಆಯಿತು, ಸ್ವಲ್ಪ ಕಡಿಮೆ ಮಾಡಬಹುದು, ಅಥವಾ ಅವುಗಳ ಬೇಡಿಕೆಯನ್ನು ಏನು ಮಾಡ್ಬೋದು, ತಗ್ಗಿಸುವಂಥದ್ದಾಗಿರುತ್ತೆ. ನೆಕ್ಸ್ಟು ಸಾಂಕೇತಿಕ ಕಟ್ ಅಂತ ಕರಿತೀವಿ ಅಥವಾ ಟೋಕನ್ ಕಟ್ ಅಂತ ಕರಿತೀವಿ. ಸರ್ಕಾರದ ನಿರ್ದಿಷ್ಟ ಕುಂದುಕೊರತೆಯನ್ನು ಸರಿಪಡಿಸಲು ಅವಕಾಶವನ್ನು ಕೊಡುವಂಥದ್ದಾಗಿರುತ್ತೆ. ಅಂದರೆ ಬಜೆಟ್ನ ಮೇಲೆ ಚರ್ಚೆಗಳ ಸಂಬಂಧಪಟ್ಟಾಗೆ ಇವುಗಳು ಪ್ರೋಸೆಸ್ ಆಗಿ ನಡೆಯುತ್ತೆ. ಆ ಪ್ರೋಸೆಸ್ನಲ್ಲಿ ಈ ಅಂಶಗಳು ಕೂಡ ಕಂಡುಬರುತ್ತೆ, ಅದು ಕೂಡ ನಮಗೆ ಗೊತ್ತಿರಬೇಕು. ಹಾಗೆ ಬಜೆಟನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಆರ್ಥಿಕ ವರ್ಷ ಅನುಷ್ಠಾನ ಆಗುತ್ತೆ. ಆರ್ಥಿಕ ವರ್ಷದ ಏಪ್ರಿಲ್ 1ರಿಂದ ಏನಾಗುತ್ತೆ, ಬಜೆಟ್ ಪ್ರಸ್ತಾವನೆಗೊಳ್ಳುತ್ತೆ, ಯೋಜನೆ ಮತ್ತು ಅನುದಾನ ಹಂಚಿಕೆ ಕಾರ್ಯರೂಪಕ್ಕೆ ಬರುತ್ತೆ. ಇವುಗಳೆಲ್ಲ ಆದ ನಂತರ ಬಜೆಟ್ ಏನಾಗುತ್ತೆ, ಅನುಷ್ಠಾನಕ್ಕೆ ಬರುವಂಥದ್ದನ್ನು ಗಮನಿಸ್ಬೋದು. ಇದರ ಜೊತೆಗೆ ಬಜೆಟ್ ಸಂಬಂಧಪಟ್ಟಾಗೆ ಬಜೆಟ್ ಅನುಷ್ಠಾನದ ನಂತರ ಲೆಕ್ಕ ಪರಿಶೀಲನೆ ಆಗಬೇಕು.
ಅಂದರೆ ಆರ್ಥಿಕ ವರ್ಷ ಪ್ರಾರಂಭವಾದ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಬಜೆಟ್ನಲ್ಲಿ ಪ್ರಸ್ತಾಪಿಸಬೇಕು. ಅದಾದ ನಂತರ ಅನುಷ್ಠಾನಕ್ಕೆ ತಂದ ನಂತರ ಅನುದಾನ ಹಂಚಿಕೆಯ ಬಗೆಗಿನ ವಿವರವನ್ನು ಯಾರಿಗೆ ಕೊಡಬೇಕು? CAGಗೆ, ಕಂಟ್ರೋಲರ್ ಆಡಿಟರ್ ಜನರಲ್ ಏನಿದ್ದಾರೆ ಅವರಿಗೆ ಲೆಕ್ಕ ಪರಿಶೀಲನೆ ಮಾಡುವ ಜವಾಬ್ದಾರಿ ಕೂಡ ಅವ್ರಿಗೆ ಹೊಂದಿರುವಂಥದ್ದು. ಅಂದರೆ ಇದೆಲ್ಲ ಒಂದು ಪ್ರೊಸೆಸ್ ಅಂತ ಕರಿಬಹುದು, ಆಡಿಟಿಂಗ್ ವರ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ಬಜೆಟ್ ಸಂಬಂಧಪಟ್ಟಾಗೆ ವೆರಿ ಇಂಪಾರ್ಟೆಂಟ್ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ಡ್ ಬಜೆಟ್ ಅಂದರೆ ಏನು, ಅಥವಾ ಸರ್ಪ್ಲಸ್ ಬಜೆಟ್ ಅಂದರೆ ಏನು, ಅಥವಾ ಡಿಫಿಸಿಟ್ ಬಜೆಟ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಸಮತೋಲನ ಬಜೆಟ್, ಮುಂಗಡ ಪತ್ರ ಅಂತ ಕರಿತೀವಿ. ಅಂದರೆ ಬ್ಯಾಲೆನ್ಸ್ಡ್ ಬಜೆಟ್ ಅಂದರೆ ಎಷ್ಟು ಸಂಪನ್ಮೂಲವಿದೆಯೋ ಅಷ್ಟು ಮಾತ್ರ ಖರ್ಚು ಮಾಡಿದರೆ ಅದನ್ನು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ. ಉದಾಹರಣೆಗೆ ವರಮಾನ ಎಷ್ಟಿದೆಯೋ ಅಷ್ಟೇ ವೆಚ್ಚಗಳೆರಡೂ ಅಂದರೆ ಸಮವಾಗಿದ್ದರೆ, ವರಮಾನ ವೆಚ್ಚಗಳೆರಡೂ ಸಮವಾಗಿದ್ದರೆ ಅಂತಹ ಬಜೆಟನ್ನು ನಾವು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ. ಇಲ್ಲಿ ವರಮಾನ ಎಷ್ಟು ಬರ್ತಾ ಇದೆಯೋ ಅಷ್ಟೇ ವೆಚ್ಚವನ್ನು ಮಾಡ್ತಾ ಇದ್ದರೆ ಅದನ್ನು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ, ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ, ಗೊತ್ತಿರಲಿ, ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಇದನ್ನೇ ಕ್ವಶನನ್ನು ರೀಸೆಂಟ್ ಆಗಿಬಿಟ್ಟು KS ಎಕ್ಸಾಮ್ನಲ್ಲೂ ಕೂಡ ಕೇಳಿದ್ದಾರೆ. ಸರ್ಪ್ಲಸ್ ಬಜೆಟ್ ಅಂದರೆ ಸರ್ಕಾರದ ವರಮಾನವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಸರ್ಪ್ಲಸ್ ಅಂದರೆ ಕನ್ನಡದಲ್ಲಿ ಉಳಿತಾಯ ಅಂತ ಕರಿತೀವಿ. ಅಂದರೆ ಏನು ಅರ್ಥವನ್ನು ಕೊಡುತ್ತೆ ಅಂತ ಕೇಳಿದ್ರೆ, ಸರ್ಕಾರದ ವರಮಾನವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅಂತಹ ಬಜೆಟನ್ನು ಉಳಿತಾಯ ಬಜೆಟ್ ಅಂತ ಕರಿತೀವಿ. ಬಟ್ ನಮಗೆ ಪ್ರಶ್ನೆಯನ್ನು ಹೀಗೆ ಕೇಳ್ತಾನೆ, ವರಮಾನವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅಂತಹದ್ದು ಯಾವ ಬಜೆಟ್ ಅಂತ ಕರೀತಾರೆ? ವರಮಾನವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ. ನೋಡಿ ಏನು ಸ್ಟೇಟ್ಮೆಂಟ್ ಇದೆ ಅರ್ಥ ಮಾಡ್ಕೊಳ್ಳಿ. ವರಮಾನ 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ, 100 ರೂಪೀಸ್ ವರಮಾನ ಇದೆ. ಆದರೆ ವೆಚ್ಚ ಎಷ್ಟು ಅಂತ ಕೇಳಿದ್ರೆ 50 ರೂಪಾಯಿ ವೆಚ್ಚ ಇದೆ. ಈ ವರಮಾನ ಏನಿದೆ ಅದರ ವೆಚ್ಚಕ್ಕಿಂತ ಹೆಚ್ಚಳವಾಗಿದ್ದರೆ, ಈ ವೆಚ್ಚಕ್ಕಿಂತ ಇಲ್ಲಿ ಖರ್ಚಾಗ್ತಿರುವಂಥ ವೆಚ್ಚ ಏನಿದೆ ಅದಕ್ಕಿಂತ ಜಾಸ್ತಿ ವರಮಾನ ಇದೆ. ಅಂದರೆ ಖರ್ಚಾಗ್ತಿರೋದು 50 ರೂಪಾಯಿ, ವರಮಾನ ಇರೋದು 100 ರೂಪಾಯಿ, ಅಂದರೆ 50 ರೂಪಾಯಿ ಉಳಿತು. ಇಂಥದ್ದನ್ನು ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಎಕ್ಸಾಮ್ನಲ್ಲಿ ಕೇಳ್ತಾನೆ, ವರಮಾನವು ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಯಾವ ಬಜೆಟ್ ಅಂತ ಕರಿತೀವಿ ಅಂದರೆ ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಫಿಸಿಟ್ ಬಜೆಟ್ ಅಂತ ಕರಿತೀವಿ. ಸರ್ಪ್ಲಸ್ ಬಜೆಟ್ನ ಆಪೋಸಿಟ್ ಆಗಿರುತ್ತೆ. ಡಿಫಿಸಿಟ್ ಬಜೆಟ್ ಅಂದರೆ ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ. ಏನಿದು ಡಿಫಿಸಿಟ್ ಬಜೆಟ್ ಅಂದರೆ ಗೊತ್ತಿರಲಿ, ಸರ್ಕಾರಕ್ಕೆ ಬರುವಂಥ ಆದಾಯ ಏನಿದೆ ಅದಕ್ಕಿಂತ ಖರ್ಚು ಹೆಚ್ಚಾಗಿದ್ದರೆ ಅದನ್ನು ಕೊರತೆ ಬಜೆಟ್ ಅಂತ ಕರಿತೀವಿ, ಡಿಫಿಸಿಟ್ ಬಜೆಟ್ ಅಂತ ಕರಿತೀವಿ. ಪ್ರೆಸೆಂಟ್ ಎಲ್ಲ ರಾಷ್ಟ್ರಗಳಲ್ಲೂ ವಿಶೇಷವಾಗಿಬಿಟ್ಟು ನಮ್ಮ ದೇಶದಲ್ಲಿ ಕೂಡ ಈ ಕೊರತೆ ಬಜೆಟೇ ಕಂಡುಬರುತ್ತೆ. ಈ ಸರ್ಕಾರಕ್ಕೆ ಬರುವಂಥ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತೆ. ಉದಾಹರಣೆಗೆ ನೋಡಿ, ಎಕ್ಸಾಂಪಲ್ ಕೇಳ್ತಾನೆ, ವರಮಾನಕ್ಕಿಂತ ವೆಚ್ಚವು ಹೆಚ್ಚಾಗಿದ್ದರೆ. ವರಮಾನ ಇರೋದು ಎಷ್ಟು ಕೇಳಿದ್ರೆ, ಇನ್ಕಮ್ ಸೋರ್ಸ್ ಇರೋದು 100 ರೂಪಾಯಿ ಇನ್ಕಮ್ ಬರ್ತಾ ಇದೆ, ಆದರೆ ಖರ್ಚು ಎಷ್ಟು ಮಾಡ್ತಾ ಇದೆ ಅಂತ ಕೇಳಿದ್ರೆ 150 ರೂಪಾಯಿ ಖರ್ಚನ್ನು ಮಾಡ್ತಿದ್ರೆ ಅಂತಹ ಬಜೆಟ್. ನೋಡಿ, ಇರೋದೇ 100 ರೂಪಾಯಿ, ಆದರೆ ಖರ್ಚು ಮಾಡೋದು 150 ರೂಪಾಯಿ. ಇನ್ಕಮ್ ಇರೋದು 100 ರೂಪಾಯಿ, ಖರ್ಚು ಮಾಡುವಂಥದ್ದು 150. ಅಂದರೆ ಇದನ್ನು ಡಿಫಿಸಿಟ್ ಬಜೆಟ್ ಅಂತ ಕರಿತೀವಿ. ವರಮಾನಕ್ಕಿಂತ ವೆಚ್ಚ ಹೆಚ್ಚಳವಾಗಿದ್ದರೆ ಅಂಥದ್ದನ್ನು ಡಿಫಿಸಿಟ್ ಬಜೆಟ್ ಅಂತ ಕರಿತೀವಿ. ಇವತ್ತು ನಮ್ಮ ದೇಶದಲ್ಲೂ ಕೂಡ ಇದೇ ಬಜೆಟ್ ಕಂಡು ಬರುತ್ತೆ. ಅಂದರೆ ಭಾರತದಲ್ಲಿ ಇಂದು ಎಂತಹ ಬಜೆಟ್ ಕಂಡು ಬರುತ್ತೆ ಅಂತ ಕೇಳಿದ್ರೆ ಈ ಒಂದು ಡಿಫಿಸಿಟ್ ಬಜೆಟ್ ಕಂಡು ಬರುತ್ತೆ. ಈ ಡಿಫಿಸಿಟ್ ಬಜೆಟನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಒಂದು ಆ್ಯಕ್ಟನ್ನು ತಂದಿದ್ದೀವಿ, ವೆರಿ ಇಂಪಾರ್ಟೆಂಟ್, FRBM ಆ್ಯಕ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾನೆ, FRBM ಆ್ಯಕ್ಟ್ ಅಂದರೆ ಏನು ಅಂತ ಕೇಳ್ತಾನೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕರಿತೀವಿ. FRBM ಆ್ಯಕ್ಟ್ ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನಿದೆ ಇದು 2003ರಲ್ಲಿ ಕೇಂದ್ರ ಸರ್ಕಾರ ತರುತ್ತೆ. ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ ನಮಗೆ ಗೊತ್ತಿರಲಿ, ಕೇಂದ್ರ ಸರ್ಕಾರ 2003ರಲ್ಲಿ ತಂದರೆ ಕರ್ನಾಟಕ ರಾಜ್ಯ 2002ರಲ್ಲಿ ಇದರ ಬಗ್ಗೆ ಏನು ಮಾಡಿದ್ದೀವಿ, ಜಾರಿಗೆ ತಂದಿರ್ತೀವಿ, ಆ್ಯಕ್ಟನ್ನು ತಂದಿದ್ದೀವಿ 2002. ನಾವು ರಾಷ್ಟ್ರದ ಮಟ್ಟಕ್ಕೆ ಹೋಲಿಸಿದರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಕ್ಕೆ ಹೋಲಿಸಿದರೆ ಅದಕ್ಕಿಂತ ಮೊದಲೇ ಜಾರಿಗೆ ತಂದಿದ್ದೀವಿ FRBM ಆ್ಯಕ್ಟ್ ಅಂತ ಕರಿತೀವಿ. ನೆಕ್ಸ್ಟು ಶೂನ್ಯಾಧಾರಿತ ಬಜೆಟ್ ಅಂತ ಕರಿತೀವಿ. ಝೀರೋ ಬೇಸ್ಡ್ ಬಜೆಟ್ ಅಂದರೆ ಏನು ಅಂತ ಕೇಳ್ತಾರೆ. ಝೀರೋ ಬೇಸ್ಡ್ ಬಜೆಟ್ ಅಂದರೆ ಶೂನ್ಯಾಧಾರಿತ ಬಜೆಟ್ ಸಂಬಂಧಪಟ್ಟಾಗೆ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ಈ ಶೂನ್ಯಾಧಾರಿತ ಬಜೆಟನ್ನು ಮೊದಲ ಬಾರಿಗೆ ಕಲ್ಪನೆ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ, ಅಂದರೆ ಇದರ ಪರಿಚಯವನ್ನು ಅಥವಾ ಇದನ್ನು ವಿಕಾಸಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಅಮೇರಿಕದ ಯಾರು ಅಂತ ಕೇಳಿದ್ರೆ
ಪೀಟರ್ ಪೇರ್ ಅಂತ ಕರಿತೀವಿ. ಪೀಟರ್ ಪೇರ್ 1970ರಲ್ಲಿ ಈ ಒಂದು ಝೀರೋ ಬೇಸ್ಡ್ ಬಜೆಟ್ನ ಏನೋ ಕಲ್ಪನೆಯನ್ನು ಕೊಡ್ತಾರೆ. ಯಾರು? ಅಮೇರಿಕದಿಂದ 1970ರಲ್ಲಿ ಪೀಟರ್ ಪೇರ್ ಅನ್ನೋರು ಝೀರೋ ಬೇಸ್ಡ್ ಬಜೆಟ್ನ ಬಗ್ಗೆ ಕಲ್ಪನೆಯನ್ನು ಕೊಡ್ತಾರೆ. ಏನಿದು ಇವತ್ತು ಕೂಡ ನಮ್ಮ ದೇಶದಲ್ಲಿ ಕೂಡ ಭಾರತದ ಬಜೆಟ್ ಕೂಡ ಶೂನ್ಯಾಧಾರಿತ ಬಜೆಟ್ ಅಂತ ಕರಿತೀವಿ. ಏನಿದು ಝೀರೋ ಬೇಸ್ಡ್ ಬಜೆಟ್ ಅಂತ ಕೇಳಿದ್ರೆ ಗೊತ್ತಿರಲಿ. ಝೀರೋ ಬೇಸ್ಡ್ ಬಜೆಟ್ ಅಂದರೆ ಪ್ರತಿ ಹಣಕಾಸು ವರ್ಷದ ಆರಂಭದಲ್ಲಿ ಬಜೆಟ್ ಏನು ಮಾಡ್ತೀವಿ, ಬಜೆಟನ್ನು ಮುಂಗಡ ಪತ್ರದ ಆದಾಯ ಮತ್ತು ವೆಚ್ಚಗಳನ್ನು ಏನು ಮಾಡ್ತೀವಿ, ಶೂನ್ಯವನ್ನು ಮಾಡ್ತೀವಿ, ಶೂನ್ಯಗೊಳಿಸ್ತೀವಿ. ಹೊಸ ರೀತಿಯಲ್ಲಿ ಮುಂಗಡ ಪತ್ರವನ್ನು ಮಂಡನೆ ಮಾಡುವುದನ್ನು ಅವುಗಳನ್ನು ಏನು ಮಾಡ್ತೀವಿ, ಪ್ರತಿ ವರ್ಷ ಏನು ಮಾಡ್ತೀವಿ, ಝೀರೋ ಮಾಡ್ತೀವಿ. ಝೀರೋ ಮಾಡಿದ ನಂತರ ಮತ್ತೊಂದು ಹೊಸ ರೀತಿಯಲ್ಲಿ ಬಜೆಟನ್ನು ಮಂಡನೆ ಮಾಡ್ತೀವಿ. ಇದನ್ನು ಶೂನ್ಯಾಧಾರಿತ ಬಜೆಟ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಅನ್ನು ನೋಡೋದಾದರೆ ಏಪ್ರಿಲ್ 1ರಿಂದ ಹೊಸ ಬಜೆಟ್ ಪ್ರಕಾರ ಆರಂಭವಾಗುತ್ತೆ, ಆರ್ಥಿಕತೆ ನಡೆಸಲಾಗುತ್ತೆ. ಹಳೆಯ ಬಜೆಟ್ ಮಾರ್ಚ್ 31ಕ್ಕೆ, ಮುಂದಿನ ವರ್ಷ ಮಾರ್ಚ್ 31ಕ್ಕೆ ಏನಾಗುತ್ತೆ, ಕೊನೆಗೊಳ್ಳುತ್ತೆ. ಏಪ್ರಿಲ್ 1ರಿಂದ ಶೂನ್ಯದಿಂದ ಏನಾಗುತ್ತೆ, ಬಜೆಟ್ ಪ್ರಾರಂಭ ಆಗುತ್ತೆ. ನೋಡಿ, ಈ ಶೂನ್ಯಾಧಾರಿತ ಝೀರೋ ಬೇಸ್ಡ್ ಬಜೆಟ್ ಅಂದರೂ ಒಂದೇ, ಮತ್ತೊಂದು ಲ್ಯಾಪ್ಸ್ ಆಫ್ ಇಯರ್ ಅಂತ ಕೂಡ ಕರಿತೀವಿ. ಎರಡು ಅರ್ಥವನ್ನು ಸ್ವಲ್ಪ ಬಹಳ ಸಾಮಿತ್ಯವನ್ನು ಒಳಗೊಂಡಿರುತ್ತೆ. ಝೀರೋ ಬೇಸ್ಡ್ ಬಜೆಟ್ ಆಗಿರ್ಬೋದು ಮತ್ತು ಇನ್ನು ಲ್ಯಾಪ್ಸ್ ಆಫ್ ಇಯರ್ ಅಂತ ಕರಿತೀವಿ. ಇದು ಗೊತ್ತಿರಲಿ. ಶೂನ್ಯಾಧಾರಿತ ಬಜೆಟ್ ಅರ್ಥ ಯಾರಿಗಾಗಿರುತ್ತೋ ಅವರಿಗೆ ಝೀರೋ ಬೇಸ್ಡ್ ಬಜೆಟ್ ಮತ್ತು ಇನ್ನೊಂದು ಲ್ಯಾಪ್ಸ್ ಆಫ್ ಇಯರ್ ಅದು ಕೂಡ ಅರ್ಥ ಆಗುತ್ತೆ, ಅದು ಕೂಡ ಗೊತ್ತಿರಲಿ. ಶೂನ್ಯಾಧಾರಿತ ಬಜೆಟ್ ಅಂದರೆ ಏನು ಮಾಡ್ತೀವಿ, ಪ್ರತಿ ವರ್ಷ ಝೀರೋದಿಂದನೇ ಬಜೆಟನ್ನು ಆರಂಭವನ್ನು ಮಾಡ್ತೀವಿ. ಈ ಹಿಂದೆ ಉಳಿದಂಥ ಹಣವನ್ನು ನಾವಿಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ಝೀರೋಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟು ಗೊತ್ತಿರಲಿ ಇನ್ನೊಂದು ವಿಷಯ, ಅಡಾಕ್ ಬಜೆಟ್ ಅಂತ ಕರಿತೀವಿ. ಇದಕ್ಕೆ ಅಡಾಕ್ ಬಜೆಟ್ ಅಂದರೆ ಏನು ಅಂತ ಕೇಳಿದ್ದಾನೆ. ನಮ್ಮ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ 2ರಿಂದ 3 ಬಾರಿ ಕೇಳಲಾದಂಥ ಪ್ರಶ್ನೆ ಅಡಾಕ್ ಬಜೆಟ್ ಅಂದರೆ ಏನು ಅಂತ ಕೇಳ್ತಾರೆ. ಅಡಾಕ್ ಬಜೆಟ್ ಅಂದರೆ ಬೇರೇನೂ ಅಲ್ಲ. ಅಡಾಕ್ ಬಜೆಟ್ ಸಂಬಂಧಪಟ್ಟಾಗೆ ಏನು ಆನ್ಸರನ್ನು ಕೊಡುತ್ತೆ ಅಂತ ಕೇಳಿದ್ರೆ, ಈ ಬಜೆಟ್ ಏನಿದೆ, ಯಾವುದಾದ್ರೂ ಸರ್ಕಾರ, ಹೊಸ ಸರ್ಕಾರ ಏನಿದೆ, ಹೊಸದಾಗಿ ಆಯ್ಕೆಯಾದಂತಹ ಸರ್ಕಾರ ಹಣಕಾಸಿನ ವರ್ಷದ ಮಧ್ಯದಲ್ಲಿ ಬಜೆಟನ್ನು ಮಂಡಿಸಿದರೆ ಆ ಬಜೆಟನ್ನು ಅಡಾಕ್ ಬಜೆಟ್ ಅಂತ ಕೂಡ ಕರಿತೀವಿ. ಅಡಾಕ್ ಬಜೆಟ್ ಅಂದರೆ ಹೊಸದಾಗಿ ಆಯ್ಕೆಯಾದಂತಹ ಸರ್ಕಾರ ಹಣಕಾಸಿನ ವರ್ಷದ ಮಧ್ಯದಲ್ಲಿ ಬಜೆಟನ್ನು ಮಂಡಿಸುವಂಥದ್ದು. ನೋಡಿ, ಉದಾಹರಣೆಗೆ ಪ್ರತಿಯೊಂದು ಸರ್ಕಾರ ಬಜೆಟನ್ನು ಫೆಬ್ರವರಿಯಲ್ಲಿ ಮಂಡಿಸುತ್ತೆ. ಆ ಸರ್ಕಾರ ಏನಾಗುತ್ತೆ, ಬಿದ್ದೋಗುತ್ತೆ. ಹೊಸ ಸರ್ಕಾರ ಬರುತ್ತೆ. ಹೊಸದಾಗಿ ಆಯ್ಕೆಯಾದಂಥ ಸರ್ಕಾರ ಹಳೆಯ ಬಜೆಟ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡೋದಿಲ್ಲ, ತಾನು ಹೊಸದಾಗಿ ಬಜೆಟನ್ನು ಕೊಡುತ್ತೆ. ತಾನು ಕೊಡುವಂಥ ಬಜೆಟ್ ಹೊಸದಾಗಿ ಸರ್ಕಾರ ಏನು ಮಾಡುತ್ತೆ, ವರ್ಷದ ಮಧ್ಯದಲ್ಲಿ ಯಾವುದೋ ಫಾರ್ ಎಕ್ಸಾಂಪಲ್ ಜೂನಲ್ಲಿ ಬಂತು ಅಥವಾ ಜುಲೈನಲ್ಲಿ ಬಂತು, ಅಕ್ಟೋಬರ್ನಲ್ಲಿ ಬಂತು, ಈ ಸಂದರ್ಭದಲ್ಲಿ ಬಂದಾಗ ಹೊಸದಾಗಿ ಆಯ್ಕೆಯಾದಂಥ ಸರ್ಕಾರ ಹಣಕಾಸಿನ ವರ್ಷದ ಮಧ್ಯದಲ್ಲಿ ಬಜೆಟನ್ನು ಮಂಡಿಸಿದರೆ ಆ ಬಜೆಟನ್ನು ಅಡಾಕ್ ಬಜೆಟ್ ಅಂತ ಕರಿತೀವಿ. ಅದು ಕೂಡ ನಮಗೆ ಗೊತ್ತಿರಬೇಕು. ಲ್ಯಾಪ್ಸ್ ಆಫ್ ಇಯರ್ ಅಂತ ಕರಿತೀವಿ, ವರ್ಷದ ನಷ್ಟ ಅಂತ ಕರಿತೀವಿ. ಯಾವುದನ್ನು ವರ್ಷದ ನಷ್ಟ ಅಂತ ಗುರುತಿಸ್ತೀವಿ ಅಂದರೆ ಗೊತ್ತಿರಲಿ. ನಮ್ಮಲ್ಲಿ ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಪ್ರಾರಂಭವಾಗುತ್ತೆ, ಮಾರ್ಚ್ 31ಕ್ಕೆ ಏನಾಗುತ್ತೆ, ಮುಕ್ತಾಯವಾಗುತ್ತೆ ಬಜೆಟ್ನ ಪ್ರಕಾರ ಹಣಕಾಸು ವರ್ಷ. ಆ ವರ್ಷದ ಬಜೆಟ್ನಲ್ಲಿ ಬಿಡುಗಡೆಯಾದಂತಹ ಮೊತ್ತವನ್ನು ಅದೇ ವರ್ಷದಲ್ಲಿ ಖರ್ಚು ಮಾಡಿ ಮುಕ್ತಾಯವನ್ನು ಮಾಡಬೇಕು. ಏನು ಈ ವರ್ಷದಲ್ಲಿ ಬಜೆಟ್ ಸಂಬಂಧಪಟ್ಟಾಗೆ ಎಷ್ಟು ಹಣವನ್ನು ಇಟ್ಟಿದ್ದೀವೋ ಆ ಹಣವನ್ನು ಅದೇ ವರ್ಷದಲ್ಲಿ ಮುಕ್ತಾಯವನ್ನು ಮಾಡಬೇಕು. ಇಲ್ದಿದ್ರೆ ಮುಂದಿನ ವರ್ಷಕ್ಕೆ ಆ ಹಣ ಬಳಕೆಗೆ ಮಾಡಲು ಸಾಧ್ಯವಾಗದೆ ನಷ್ಟವಾಗುತ್ತೆ. ಆದ್ದರಿಂದ ಇದನ್ನು ವರ್ಷದ ನಷ್ಟ ಅಂತ ಕರಿತೀವಿ. ನೋಡಿ, ಈ ಲ್ಯಾಪ್ಸ್ ಆಫ್ ಇಯರ್ ಅಂದರೆ ಸ್ವಲ್ಪ ಕಷ್ಟ ಅರ್ಥ ಆಗೋದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಲ್ಯಾಪ್ಸ್ ಆಫ್ ಇಯರ್ ಅಂದರೆ ವರ್ಷದ ನಷ್ಟ ಅಂದರೆ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ವರ್ಷ ಏನು ಮಾಡ್ತೀವಿ, ಎಜುಕೇಷನ್ ಸಂಬಂಧಪಟ್ಟಾಗೆ 10 ಲಕ್ಷ ರೂಪಾಯಿ ಖರ್ಚಿಗೋಸ್ಕರ ಇಟ್ಟಿದ್ದೀವಿ. ಎಜುಕೇಷನ್ನ ಖರ್ಚಿಗೆ ಹಣಕಾಸು 10 ಲಕ್ಷ ರೂಪಾಯಿ ತೆಗೆದಿಟ್ಟಿದ್ದೀವಿ, ಬಜೆಟನ್ನು ಮಾಡಿದ್ದೀವಿ. ಆ 10 ಲಕ್ಷದಲ್ಲಿ ಈ ವರ್ಷ ಅಂದರೆ ಮಾರ್ಚ್ 31 ಬರ್ತಾ ಇದೆ, ಮಾರ್ಚ್ 31ಗೆ 9 ಲಕ್ಷ ತನಕ ಖರ್ಚು ಮಾಡಿದ್ದೀವಿ, 1 ಲಕ್ಷ ಉಳೀತು. ಮತ್ತು ಮರು ವರ್ಷ ಮತ್ತೊಮ್ಮೆ ನೆಕ್ಸ್ಟ್ ಇಯರ್ನಲ್ಲಿ ಶಿಕ್ಷಣಕ್ಕೆ 10 ಲಕ್ಷ ಮತ್ತೆ ಕೂಡ ಸ್ಯಾಂಕ್ಷನ್ ಆಗುತ್ತೆ ಅಂದಾಗ ಆ 1 ಲಕ್ಷ ಉಳಿದಿತ್ತಲ್ವ, ಆ 1 ಲಕ್ಷವನ್ನು ಇಲ್ಲಿ ಆ್ಯಡ್ ಮಾಡೋದಕ್ಕೆ ಬರೋದಿಲ್ಲ. ಆ ಹಣ ಸಂಚಿತ ನಿಧಿಗೆ ಹೋಗುತ್ತೆ, ಆ ಹಣವನ್ನು ಖರ್ಚು ಮಾಡೋದಕ್ಕೆ ಬರೋದಿಲ್ಲ. ಎಷ್ಟು ಈ ವರ್ಷವನ್ನು ಬಜೆಟನ್ನು 10 ಲಕ್ಷ ಅಂತ ಘೋಷಣೆ ಮಾಡಿದರೆ 10 ಲಕ್ಷವನ್ನು ಘೋಷಣೆ ಮಾಡಬೇಕು. ಅಂದರೆ ವರ್ಷದ ನಷ್ಟ ಅಂತ ಕರಿತೀವಿ. ಯಾವ
ಬಜೆಟ್ನಲ್ಲಿ ಕೊಟ್ಟಂಥ ಹಣವನ್ನು ನಾವೇನು ಅದನ್ನು ಖರ್ಚು ಮಾಡೋದಕ್ಕೆ ಆಗೋದಿಲ್ವೋ, ಆ ವರ್ಷದಲ್ಲಿ ಖರ್ಚು ಮಾಡಲಿಲ್ವೋ, ಆ ವರ್ಷದ ನಷ್ಟ ಅಂತೇಳ್ಬಿಟ್ಟು ಇಲ್ಲಿ ಅರ್ಥವನ್ನು ಮಾಡ್ಕೊಳ್ಬಹುದು. ಹಾಗೆ ನೆಕ್ಸ್ಟು ಇನ್ನೂ ಅರ್ಥ ಆಗಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇವತ್ತು ನಾವು ಯಾವುದು ರೀಚಾರ್ಜ್ಗಳನ್ನ ಮಾಡ್ತೀವಿ ಮೊಬೈಲಿಗೆ. ಇವತ್ತು 1 GB ನಮ್ಮ ಮೊಬೈಲಿಗೆ ಕೊಟ್ಟಿದ್ದಾರೆ ಅಂದಾಗ ಆ 1 GB 900 MB ಅಷ್ಟು ನಾವು ಖಾಲಿ ಮಾಡಿದ್ದೀವಿ. 12 ಗಂಟೆ ಅಥವಾ ಈ ಒಂದು ದಿನ ಮುಗಿಯೋದಷ್ಟರೊಳಗೆ ಏನು ಮಾಡಿದ್ದೀವಿ, 900 MB ಖಾಲಿ ಮಾಡಿದ್ದೀವಿ. 100 MB ಉಳಿದಿದೆ. ಮುಂದಿನ ನೆಕ್ಸ್ಟ್ ಡೇಗೆ ಆ 100 MB ಸೇರಿಸ್ಬಿಟ್ಟು ಕೊಡ್ತಾರಾ ಕೇಳಿದ್ರೆ ಇಲ್ಲ. ದ ಸೇಮ್ ಲ್ಯಾಪ್ಸ್ ಆಫ್ ಇಯರ್, ವರ್ಷದ ನಷ್ಟ ಅಂದರೆ ದ ಸೇಮ್ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಬಜೆಟ್ನ ವಿಶೇಷತೆಗಳನ್ನು ನೋಡೋದಾದರೆ, ಬಜೆಟ್ನ ವಿಶೇಷತೆಗಳು, ಬಜೆಟನ್ನು ಮಂಡಿಸಬೇಕು ಅಂದರೆ ರಾಷ್ಟ್ರಪತಿಯವರ ಅಂಗೀಕಾರ ಅತ್ಯಗತ್ಯವಾಗಿರುತ್ತೆ. ರಾಷ್ಟ್ರಪತಿಯವರ ಪರ್ಮಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಜೆಟನ್ನು ಎಲ್ಲಿ ಮಂಡಿಸಬೇಕು, ಮೊದಲು ಲೋಕಸಭೆಯಲ್ಲೇ ಮಂಡಿಸಬೇಕು. ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಸ್ವತಂತ್ರ ಬರೋಕ್ಕಿಂತ ಮೊದಲು ಭಾರತದಲ್ಲಿ ಬಜೆಟನ್ನು ಮೊದಲ ಬಾರಿಗೆ ಏಪ್ರಿಲ್ 7, 1860 ಜೇಮ್ಸ್ ವಿಲ್ಸನ್ ರವರು ಬಜೆಟನ್ನು ಮಂಡಿಸ್ತಾರೆ. ಅಂದರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಬಜೆಟನ್ನು 1860 ಏಪ್ರಿಲ್ 7 ಜೇಮ್ಸ್ ವಿಲ್ಸನ್ ರವರು ಬಜೆಟನ್ನು ಮಂಡಿಸ್ತಾರೆ. ಹಾಗೆ ಜವಾಹರ್ಲಾಲ್ ನೆಹರೂರವರ ನೇತೃತ್ವದ ಮಧ್ಯಂತರ ಸರ್ಕಾರ ಬರುತ್ತೆ. ಆ ಸರ್ಕಾರದಲ್ಲಿ ಬಜೆಟನ್ನು ಮಂಡಿಸಿದ ಯಾವಾಗ 1946 ಆಗ ಬಜೆಟನ್ನು ಮಂಡಿಸಿದಂತಹ ವ್ಯಕ್ತಿ ಯಾರು ಅಥವಾ ವಿತ್ತ ಸಚಿವರು ಯಾರಿದ್ದರು ಅಂತ ಕೇಳ್ಬೋದು. ಲಿಯಾಕತ್ ಅಲಿ ಖಾನ್ ಅಂತ ಏನು ಕರಿತೀವಿ, ಅವರು ಆ ಬಜೆಟನ್ನು ಮಂಡಿಸಿರ್ತಾರೆ. ಸ್ವತಂತ್ರ ಭಾರತದ ಅಂದರೆ ಈಗಾಗಲೇ ಸ್ವಾತಂತ್ರ್ಯ ಸಿಕ್ಕಿದೆ, ಈ ಸ್ವತಂತ್ರ ಭಾರತದ ಮೊದಲ ಬಜೆಟನ್ನು ಮಂಡಿಸಿದಂಥ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತ ಕೇಳ್ತಾರೆ. ಗೊತ್ತಿರಲಿ, ಷಣ್ಮುಗಂ ಚೆಟ್ಟಿ ಅಂತ ಕರಿತೀವಿ. ಷಣ್ಮುಗಂ ಚೆಟ್ಟಿ ಇವರು ನವೆಂಬರ್ 26, 1947 ಈ ಬಜೆಟನ್ನು ಸ್ವತಂತ್ರ ಭಾರತ ಮೊದಲ ಬಜೆಟ್ ಅಂತ ಇದನ್ನು ಗುರುತಿಸ್ತೀವಿ. ಹಾಗೆ ನೆಕ್ಸ್ಟ್ ಬಜೆಟಿಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತ ಕೇಳಿದ್ರೆ, ಗೊತ್ತಿರಲಿ, ಮೊರಾರ್ಜಿ ದೇಸಾಯಿರವ್ರಿಗೆ ಸಲ್ಲತ್ತೆ. 10 ಬಾರಿ ಬಜೆಟನ್ನು ಮಂಡಿಸಿರ್ತಾರೆ. ದೇಶದ ಮೊಟ್ಟ ಮೊದಲ ಮಹಿಳಾ ವಿತ್ತ ಸಚಿವರು ಯಾರು ಅಂತ ಕೇಳ್ಬೋದು. ಇಂದಿರಾ ಗಾಂಧಿ ಅವರು ದೇಶದ ಮೊಟ್ಟ ಮೊದಲ ಮಹಿಳಾ ವಿತ್ತ ಸಚಿವರು ಅಂತ ಕರಿತೀವಿ. ಹಾಗೆ ಪೂರ್ಣಕಾಲದ ಮಹಿಳಾ ಮೊದಲ ವಿತ್ತ ಸಚಿವರು ಯಾರು ಅಂತ ಕೇಳಿದ್ರೆ ನಿರ್ಮಲಾ ಸೀತಾರಾಮನ್ ರವರು ಏನಾಗಿರ್ತಾರೆ ಗೊತ್ತಿರಲಿ, ಮೊದಲ ಮಹಿಳಾ ಸಂಬಂಧಪಟ್ಟಾಗೆ ವಿತ್ತ ಸಚಿವರು ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ. ನೆಕ್ಸ್ಟು ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದಂತಹ ಮಹಿಳೆ ಯಾರು ಅಂತ ಕೇಳಿದ್ರೆ ನಿರ್ಮಲಾ ಸೀತಾರಾಮನ್, ಅದು ಕೂಡ ಗೊತ್ತಿರಲಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲೇನಾಗಿದೆ, ಇಲ್ಲಿ ನಮ್ಮಲ್ಲಿ ಮೊದಲ ರೈಲ್ವೆ ಬಜೆಟನ್ನು ಮಂಡಿಸಿದಂಥವ್ರು ಯಾರು ಅಂತ ಕೇಳಿದ್ರೆ ವಿಲಿಯಂ ಅಕ್ವರ್ತ್ ಅಂತ ಕರಿತೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಜೆಟನ್ನು, ಯಾವ ಬಜೆಟನ್ನು, ರೈಲ್ವೆ ಬಜೆಟ್. ಈಗಾಗಲೇ ನೋಡಿದ್ವಿ ರೈಲ್ವೆ ಬಜೆಟ್ ಅಂತ ಹೇಳಿ ಇದೆ, ಹಾಗೆ ಸಾಮಾನ್ಯ ಬಜೆಟ್ ಅಂತಿತ್ತು. ಈ ರೈಲ್ವೆ ಬಜೆಟನ್ನು ಮೊಟ್ಟ ಮೊದಲ ಬಾರಿಗೆ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಜೆಟನ್ನು ಮಂಡಿಸಿದಂಥವ್ರು ವಿಲಿಯಂ ಅಕ್ವರ್ತ್ ಅಂತ ಕರಿತೀವಿ. 1921 ರೈಲ್ವೆ ಬಜೆಟನ್ನು ಕೇಂದ್ರ ಬಜೆಟ್ನಿಂದ ಬೇರ್ಪಡಿಸಲಾಗುತ್ತೆ. ಈ ಹಿಂದೆ ಸಪ್ರೇಟ್ ಆಗಿಬಿಟ್ಟು ಬಜೆಟ್ ಇತ್ತು. ಕೇಂದ್ರ ಬಜೆಟ್ನಲ್ಲಿ ರೈಲ್ವೆ ಬಜೆಟ್ಟೇ ಬೇರೆ, ಸಾಮಾನ್ಯ ಬಜೆಟ್ಟೇ ಬೇರೆ ಅಂತಿತ್ತು. ಅದಾದ ನಂತರ ಅವುಗಳನ್ನೇನು ಮಾಡಿದ್ದೀವಿ, ವಿಲೀನವನ್ನು ಮಾಡ್ತೀವಿ, ಅವುಗಳನ್ನು ಮರ್ಜನ್ನು ಮಾಡ್ತೀವಿ ವಿವೇಕ್ ದೇವರಾಯ್ ಕಮಿಟಿಯ ಶಿಫಾರಸಿನ ಮೇರೆಗೆ. ಈ ಎರಡೂ ಬಜೆಟ್ ಸಪ್ರೇಟ್ ಆಗಿರಬೇಕು ಅಂತ ಹೇಳಿದಂಥ ವ್ಯಕ್ತಿನೇ ಈ ಒಂದು ಯಾರಿರುವಂಥದ್ದು ವಿಲಿಯಂ ಅಕ್ವರ್ತ್ ಅಂತ ಏನು ಕರಿತೀವಿ. ಗೊತ್ತಿರಲಿ, ಈ ವಿಲಿಯಂ ಅಕ್ವರ್ತ್ ಕಮಿಟಿ ಏನು ಮಾಡುತ್ತೆ, ಇವುಗಳನ್ನು ಶಿಫಾರಸನ್ನು ಮಾಡಿರುತ್ತೆ. ಇವುಗಳನ್ನ ಸಪ್ರೇಟ್ ಆಗಿ ಮಂಡಿಸಬೇಕು ಅಂತ ಹೇಳುತ್ತೆ. ಬಟ್ ವಿವೇಕ್ ದೇವರಾಯ್ ಕಮಿಟಿ ಏನು ಮಾಡುತ್ತೆ, ಎರಡೂ ಬಜೆಟನ್ನು ಮರ್ಜನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮರ್ಜನ್ನು ಮಾಡಿರೋದನ್ನು ಗಮನಿಸ್ಬೋದು. ಸ್ವತಂತ್ರ ಭಾರತದಲ್ಲಿ ಮೊದಲ ರೈಲ್ವೆ ಬಜೆಟನ್ನು ಮಂಡಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತ ಕೇಳಿದ್ರೆ ಜಾನ್ ಮಥಾಯಿ ಅವ್ರಿಗೆ ಸಲ್ಲತ್ತೆ. ಜಾನ್ ಮಥಾಯಿ ಇವ್ರಿಗೆ ಸಲ್ಲತ್ತೆ. ಹಾಗೆ ಕೊನೆಯದಾಗ್ಬಿಟ್ಟು ರೈಲ್ವೆ ಬಜೆಟನ್ನು ಮಂಡಿಸಿದಂಥವ್ರು ಯಾರು ಅಂತ ಕೇಳಿದ್ರೆ ಸುರೇಶ್ ಪ್ರಭು. ಕೊನೆಯದಾಗ್ಬಿಟ್ಟು ಅಂತ ಕೇಳಿದ್ರೆ ಈಗೇನಾಗಿದೆ, ಬಜೆಟ್ಗಳು ಮರ್ಜ್ ಆಗಿದೆ. ಆ ಕಾರಣದಿಂದ ಸುರೇಶ್ ಪ್ರಭು 2016 ಬಜೆಟನ್ನು ಮಂಡಿಸ್ತಾರೆ. 2017-18 ಬಜೆಟ್ನಲ್ಲಿ ಈ ರೈಲ್ವೆ ಬಜೆಟನ್ನು ಕೇಂದ್ರ ಬಜೆಟ್ನೊಂದಿಗೆ ಏನು ಮಾಡ್ತೀವಿ, ವಿಲೀನವನ್ನು ಮಾಡ್ತೀವಿ. ಹಾಗೆ ಈ ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನ ಮಾಡಿ ಮಂಡಿಸಿದಂತಹ ಮೊದಲ ವ್ಯಕ್ತಿ ಅರುಣ್ ಜೇಟ್ಲಿ 2017 ಮಂಡಿಸ್ತಾರೆ. 2000ವರೆಗೆ ಏನಾಗ್ತಿತ್ತು, ಬಜೆಟನ್ನು ಮಂಡಿಸ್ತಿದ್ದಂತಹ ಸಮಯ ಸಂಜೆ 5 ಗಂಟೆಗೆ ಬಜೆಟನ್ನು ಮಂಡಿಸ್ತಿದ್ರು. 2001 ಮೊದಲ ಬಾರಿಗೆ ಯಶವಂತ್ ಸಿನ್ಹಾ ಅವ್ರು ಏನು ಮಾಡ್ತಾರೆ, ಬೆಳಿಗ್ಗೆ 11 ಗಂಟೆಗೆ ಬಜೆಟನ್ನು ಮಂಡಿಸ್ತಾರೆ. ಪ್ರೆಸೆಂಟ್ ಕೂಡ ಬಜೆಟನ್ನು ಮಂಡಿಸುವಂಥ ಸಮಯ 11 ಗಂಟೆಗೆ ಕಂಡು ಬರುತ್ತೆ, ಗೊತ್ತಿರಲಿ.
ಹಾಗೆ ಈ ಬಜೆಟ್ ಸಂಬಂಧಪಟ್ಟಾಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿಗಳು ಅಂತ ಕರಿತೀವಿ. ನಮ್ಮ ದೇಶದ ಮೊದಲ ಡಿಜಿಟಲ್ ಬಜೆಟ್ ಅನ್ನೋದನ್ನು ಯಾವುದನ್ನು ಕರಿತೀವಿ, ಯಾರ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ ಗೊತ್ತಿರಲಿ, 2021-22 ಸಾಲಿನ ಬಜೆಟನ್ನು ಮೊದಲ ಬಾರಿಗೆ ಡಿಜಿಟಲ್ ಬಜೆಟ್ ಅಂತ ಗುರುತಿಸ್ತೀವಿ. ಏನು ಇವುಗಳನ್ನು ಮೊದಲ ಬಾರಿಗೆ ಡಿಜಿಟಲ್ ಅಂದರೆ ಡಿಜಿಟಲ್ ರೂಪದಲ್ಲಿ ಮಂಡಿಸಲಾಗತ್ತೆ. ಡಿಜಿಟಲ್ ರೂಪ ಅಂದರೆ ಏನು ಅಂತ ಕೇಳಿದ್ರೆ, ಹಣಕಾಸು ಸಚಿವರಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಏನು ಮಾಡ್ತಾರೆ, ಸಾಂಪ್ರದಾಯಿಕವಾದಂತಹ ಈ ಬ್ರೀಫ್ ಕೇಸ್ ಏನಿತ್ತು, ಬಜೆಟ್ ಚರ್ಮದ ಚೀಲ ಅಂತ ಏನು ಕರಿತೀವಿ, ಈ ಬ್ರೀಫ್ ಕೇಸನ್ನು ಬದಲಾಯಿಸಿ ಮೇಡ್ ಇನ್ ಇಂಡಿಯಾದ ಒಂದು ಟ್ಯಾಬನ್ನು ಇಟ್ಕೊಂಡು ಇಲ್ಲಿ ಗಮನಿಸ್ಬೋದು, ಈ ಟ್ಯಾಬ್ನಿಂದ ಬಜೆಟನ್ನು ಮಾಡಿಸ್ತಾರೆ. ಫಾರ್ ದ ಫಸ್ಟ್ ಟೈಮ್ ಡಿಜಿಟಲ್ ಬಜೆಟ್ ಅಂತ ಹೇಳ್ಬಿಟ್ಟು ಇದನ್ನು ಗುರುತಿಸ್ತೀವಿ. ಹಾಗೆ ಬಜೆಟ್ ಸಂಬಂಧಪಟ್ಟ ಹಾಗೆ ಗೊತ್ತಿರಲಿ, ಜನಕೇಂದ್ರಿತ ಬಜೆಟ್ ಅಂತ ಕರಿತೀವಿ. ಈ ಬಜೆಟನ್ನು ಮಂಡಿಸಿದಂಥವ್ರು ಅಂದರೆ ಪೀಪಲ್ ಸೆಂಟರ್ಡ್ ಬಜೆಟ್ ಅಂತ ಕರಿತೀವಿ. ಇದನ್ನು ಮೊರಾರ್ಜಿ ದೇಸಾಯಿ 1968ರಲ್ಲಿ ಈ ಬಜೆಟನ್ನು ಮಂಡಿಸ್ತಾರೆ. ಏನು ವಿಶೇಷ ಅಂತ ಕೇಳಿದ್ರೆ, ಸಣ್ಣ ಮತ್ತು ದೊಡ್ಡ ಕೈಗಾರಿಕಾ ಘಟಕಗಳ ಮೌಲ್ಯಮಾಪನ ವ್ಯವಸ್ಥೆ ಇದನ್ನು ಒಳಗೊಂಡಿರುತ್ತೆ. ಬ್ಲ್ಯಾಕ್ ಬಜೆಟ್, ಕಪ್ಪು ಬಜೆಟ್ ಅಂತ ಕರಿತೀವಿ. ಯಶವಂತರಾವ್ ಚೌಹಾಣ್ರವ್ರು ಮಂಡಿಸ್ತಾರೆ 1973ರಲ್ಲಿ. ಕೇಂದ್ರ ಬಜೆಟ್ನಲ್ಲಿ 550 ಕೋಟಿ ರೂಪಾಯಿ ಕೊರತೆ ಆಗಿರುತ್ತೆ, ಹಾಗಾಗಿಬಿಟ್ಟು ಇದನ್ನು ಕಪ್ಪು ಬಜೆಟ್ ಅಂತ ಕರಿತೀವಿ. ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಬಜೆಟ್ ಅಂತ ಕರಿತೀವಿ. VP ಸಿಂಗರ್ ಅವ್ರಿಗೆ ಸಂಬಂಧಪಟ್ಟಂತೆ 1986ರಲ್ಲಿ ಏನು ಮಾಡ್ತಾರೆ, ಈ ಬಜೆಟನ್ನು ಮಂಡಿಸ್ತಾರೆ. ಲೈಸೆನ್ಸ್ ರಾಜ್ ವ್ಯವಸ್ಥೆಯ ಅಂತ್ಯ ಹಾಗೂ ಪರೋಕ್ಷ ತೆರಿಗೆ ವ್ಯವಸ್ಥೆಯ ಸುಧಾರಣೆ ಅಂತ ಕರಿತೀವಿ. ಲೈಸೆನ್ಸ್ ರಾಜ್ ಅಂದರೆ ಏನಾಗಿರುತ್ತೆ, ಈ ಹಿಂದೆ ನಮ್ಮ LPGಗಳು 1991ರ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಬರೋಕ್ಕಿಂತ ಮೊದಲು ಲೈಸೆನ್ಸ್ ರಾಜ್ ವ್ಯವಸ್ಥೆ ಅಂತಿತ್ತು. ಅಂದರೆ ಇವುಗಳೇನಾಗ್ತಿತ್ತು, ಬಹಳ ವಿಶೇಷವಾಗಿತ್ತು. ಒಂದು ಕಂಪನಿ, ಒಂದು ಕೈಗಾರಿಕೆಗಳು ಏನಾದರೆ ಜಾರಿಗೆ ತರಬೇಕು ಅಥವಾ ಕೈಗಾರಿಕೆಗಳು ಉದ್ಯಮಗಳನ್ನು ಮಾಡಬೇಕು ಅಂದಾಗ ಅದಕ್ಕೆ 40 ಅಥವಾ 40ಕ್ಕಿಂತ ಹೆಚ್ಚು ಏನು ಬೇಕು, ಲೈಸೆನ್ಸ್ಗಳನ್ನು ಬೇಕಾಗಿತ್ತು. ಅಷ್ಟು ಕಠಿಣ ರೂಪದಲ್ಲಿತ್ತು ಅಂತಹ ವ್ಯವಸ್ಥೆಯನ್ನು, ಇದನ್ನು ಅಂತ್ಯವನ್ನು ಮಾಡ್ತಾರೆ. ಗಾಂಧಿ ಬಜೆಟ್ ಅಂತ ಕರಿತೀವಿ. ರಾಜೀವ್ ಗಾಂಧಿ ಸಂಬಂಧಪಡುತ್ತೆ 1987ರಲ್ಲಿ ಈ ಬಜೆಟನ್ನು ತರ್ತಾರೆ. ಅಂದರೆ ಕಾರ್ಪೊರೇಟ್ ತೆರಿಗೆ ಅನುಷ್ಠಾನ ಹಾಗೂ ನೇರ ತೆರಿಗೆ ಪದ್ಧತಿಯ ಸುಧಾರಣೆಗಳನ್ನು ಮಾಡ್ತಾರೆ. ಹಾಗೆ ಪರ್ವಕಾಲ ಬಜೆಟ್ ಅಥವಾ ಕ್ರೈಸಿಸ್ ಬಜೆಟ್ ಅಂತ ಕರಿತೀವಿ. ಡಾಕ್ಟರ್ ಮನಮೋಹನ್ ಸಿಂಗ್ ರವರು 1991ರ ಬಜೆಟ್, ವೆರಿ ಇಂಪಾರ್ಟೆಂಟ್, 1991-92ರ ಬಜೆಟ್ನ ಹೊಸ ಆರ್ಥಿಕ ನೀತಿ, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಜಾರಿಗೆ ತರ್ತಾರೆ. ಕನಸಿನ ಬಜೆಟ್ ಅಂತ ಕರಿತೀವಿ. P. ಚಿದಂಬರಂ ಅವ್ರಿಗೆ ಸಂಬಂಧಪಡುತ್ತೆ 1997ರಲ್ಲಿ. ಸ್ವಯಂ ಪ್ರೇರಿತ ಆದಾಯವನ್ನು ತೆರಿಗೆ ವ್ಯಾಪ್ತಿಗೆ ಘೋಷಣೆ ಮಾಡೋದಕ್ಕೆ ಅವಕಾಶ, ಅಂದರೆ ಸ್ವಯಂ ಪ್ರೇರಿತವಾಗಿಬಿಟ್ಟು ತೆರಿಗೆ ಆದಾಯವನ್ನು ಘೋಷಣೆ ಮಾಡುವಂಥ ಅವಕಾಶ. ಹಾಗೆ ಮಿಲೆನಿಯಂ ಬಜೆಟ್ ಅಂತ ಕರಿತೀವಿ. ಯಶವಂತ್ ಸಿನ್ಹಾ 2000ರಲ್ಲಿ ಸಾಫ್ಟ್ವೇರ್ ರಫ್ತು ಕೇಂದ್ರಿತ ಯೋಜನೆಗಳ ಬಜೆಟನ್ನು ಮಾಡ್ತಾರೆ, ಅಂದರೆ ಸಾಫ್ಟ್ವೇರ್ಗೆ ಸಂಬಂಧಪಟ್ಟ ಹಾಗೆ. ಮಿಲಿಟರಿ ಬಜೆಟ್ ಅಂತ ಕರಿತೀವಿ. ಅರುಣ್ ಜೇಟ್ಲಿ ಅವರು 2017ರಲ್ಲಿ ಈ ಬಜೆಟನ್ನು ಪರಿಚಯಿಸ್ತಾರೆ. ಮಾಜಿ ಸೈನಿಕರಿಗೆ ಗೊತ್ತಿರಲಿ, ಒನ್ ರ್ಯಾಂಕ್ ಒಂದು ಪೆನ್ಷನ್ ಅಂತ ಕರಿತೀವಿ. ಒನ್ ರ್ಯಾಂಕ್ ಒನ್ ಪೆನ್ಷನ್, ಈ ಯೋಜನೆಯನ್ನು ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ರೈಲು ಮತ್ತು ಸಾಮಾನ್ಯ ಬಜೆಟನ್ನು ವಿಲೀನ ಮಾಡಿದ್ದಿಲ್ಲ. ಹಸಿರು ಗ್ರೀನ್ ಬಜೆಟ್ ಅಂತ ಕರಿತೀವಿ. ನಿರ್ಮಲಾ ಸೀತಾರಾಮನ್ ರವರು 2019ರಲ್ಲಿ ಈ ಬಜೆಟನ್ನು ಮಂಡನೆ ಮಾಡ್ತಾರೆ. ಶುದ್ಧ ಇಂಧನ, ಸಾರಿಗೆ ಮತ್ತು ವಿದ್ಯುತ್ ಚಾಲಿತ ವಾಹನಗಳ ಬಳಕೆಗೆ ಆದ್ಯತೆಯನ್ನು ಕೊಡುತ್ತೆ. ಡಿಜಿಟಲ್ ಬಜೆಟ್ ಅಂತ ಕರಿತೀವಿ. ನಿರ್ಮಲಾ ಸೀತಾರಾಮನ್ ರವರು 2021ರಲ್ಲಿ ಇದು ಭಾರತದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮೊದಲ ಬಾರಿ ಬಜೆಟ್ ಪ್ರತಿಗಳನ್ನು ಮುದ್ರಿಸದೆ ಬಜೆಟನ್ನು ಯಾವುದರಲ್ಲಿ ಟ್ಯಾಬಲ್ಲಿ ಬಜೆಟನ್ನು ಡಿಜಿಟಲ್ ಆಗಿಬಿಟ್ಟು ಬಜೆಟನ್ನು ಮಂಡಿಸಿರುವಂಥ ಕೀರ್ತಿ ಇವರಿಗೆ ಸಲ್ಲತ್ತೆ. ಹಾಗೆ ಇದು ಬಜೆಟ್ನ ಬಹಳ ವಿಶೇಷವಾದಂತಹ ಅಂಶಗಳು ಅಂತ ಕರಿತೀವಿ. ನೋಡಿ, ನಮ್ಮ KSನ ಮೇನ್ಸ್ನಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಕರ್ನಾಟಕ ರಾಜ್ಯದ ಬಜೆಟ್ 2012-13ರ ವಿಶಿಷ್ಟ ಲಕ್ಷಣಗಳನ್ನು ನಿರೂಪಿಸಿ ಅಂತ ಕೇಳ್ತಾರೆ. ಮುಂದೆ ನೀವೇನು ಓದ್ತಾ ಇರ್ತೀರಾ ಆ ಸಂದರ್ಭದಲ್ಲಿ ಆ ವರ್ಷದ ಬಜೆಟ್ಗಳನ್ನು ಕೂಡ ಇಲ್ಲಿ ಉಲ್ಲೇಖ ಇರುತ್ತೆ, ಅದರ ಬಗ್ಗೆ ಸ್ಟಡಿಯನ್ನು ಮಾಡಬೇಕು. ಹಾಗೆ 2002-2003ನೇ ವರ್ಷದ ಕೇಂದ್ರೀಯ ಬಜೆಟ್ನ, ಯೂನಿಯನ್ ಬಜೆಟ್ನ ಬಗ್ಗೆ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅಂದರೆ ಇವುಗಳನ್ನು ಭಾಳ ವಿವರಣೆ ಆಗಿಬಿಟ್ಟು ಕೂಡ ಪರಿಶೀಲನೆ ಮಾಡಬೇಕು, ಅದನ್ನು ಬರೀಬೇಕು ಅಂತ ಹೇಳ್ಬಿಟ್ಟು 2002ರಲ್ಲಿ ಇದನ್ನು ಕೇಳಿದ್ದಾರೆ. ಈ ಬಜೆಟ್ ಸಂಬಂಧಪಟ್ಟಾಗೆ ಕರೆಂಟ್ ಅಫೇರ್ಸ್ ಇದೆ. ಆ ಕರೆಂಟ್ ಅಫೇರ್ಸ್ ನೀವು ಇವುಗಳನ್ನು ಬೇಸನ್ನು ಇಟ್ಕೊಳ್ಬೇಕು. ಆ ಕರೆಂಟ್ ಅಫೇರ್ಸನ್ನು ಜೊತೆಗೆ ಓದಿದಾಗ ನಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗತ್ತೆ. ಹಾಗೆ ಇನ್ನೂ ಹಲವು ವಿಷಯಗಳನ್ನು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.